Every contestant that comes into a pageant dreams of getting into a glamour industry. ನನ್ನ ಕನಸನ್ನ ನನಸು ಮಾಡ್ಕೋಬೋದು. ಮೊದಲನೇ ಹೆಜ್ಜೆ ನಾನು ನಿಮಗೆ ಗುರ್ತು ಮಾಡಿಸ್ಕೊಡೋಕ್ಕೆ ಇವತ್ತು ನಮ್ಮ ಎದುರಿಗೆಲ್ಲ ಬಂದಿದ್ದಾರೆ ಶ್ರೀಧರ್ ನಾಯಕ್ ಅಂತ ಹೇಳಿ. ಅವರೇ ಸ್ವತಃ ಥಿಯೇಟರ್ ಆರ್ಟಿಸ್ಟ್, ಆಮೇಲೆ ಆ್ಯಕ್ಟಿಂಗ್ ಗುರು, ಫಿಲ್ಮ್ಸು ಸೀರಿಯಲ್ಸಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪಾಜೆಂಟ್ ಅಂದ ತಕ್ಷಣ ಎಲ್ರಿಗೂ ಏನು ಗೊತ್ತಾ, ಒಂದೇ ಒಂದು ಕನಸು, ನಾನು ಬ್ಯೂಟಿ ಪಾಜೆಂಟಲ್ಲಿ ಗೆದ್ದುಬಿಟ್ಟು ನಾನು ಕಿರೀಟ ಗೆದ್ದುಬಿಟ್ರೆ ನಾನು ಐ ವಿಲ್ ಬಿಕಮ್ ಅ ಫೇಮಸ್ ಸ್ಟಾರ್. ನಾನು ಟಿ ವಿ ಸೀರಿಯಲ್ಸಲ್ಲಿ ಬರ್ತೀನಿ, ಅಡ್ವರ್ಟೈಸ್ಮೆಂಟ್ಸಲ್ಲಿ ಬರ್ತೀನಿ, ಫಿಲ್ಮಲ್ಲಿ ಹೀರೋಯಿನ್ ಆಗಿಬಿಡ್ತೀನಿ ಅನ್ನೋದೊಂದು ದೊಡ್ಡ ಕನಸು ಎಲ್ರಿಗೂ. ಆದರೆ ಯಾವುದೇ ಜಗತ್ತಿಂದ ಬರಲಿ, ಈ ಗ್ಲಾಮರ್ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಅಂತಂದರೆ ಅದರದ್ದೇ ಆದ ಒಂದು ಬೆಳೆಯೋ ರೀತಿ ಇರುತ್ತೆ, ಅದರದ್ದೇ ಆದ ಒಂದು ಬೇಸಿಕ್ಸ್ ಏನೇನು ಕಲಿಬೇಕು, ಕಲ್ತ್ಕೊಂಡು ಹೋಗಬೇಕು ಅಂತ ಇರತ್ತೆ. ನೀವು ಬರೀ ಹೋಗಲ್ಲಿ ನಿಂತ್ಕೊಂಡ್ಬಿಟ್ರೆ ಫಿಲ್ಮ್ ಸ್ಟಾರ್ ಆಗಲ್ಲ. ಸೊ ಅದರದ್ದೇ ಒಂದು ಪಯಣ ಇರುತ್ತೆ. ಅದು ಪಯಣ ಏನು, ನಿಮಗೆ ಬರೀ ನಾನು ಗೆದ್ದ ತಕ್ಷಣ ನಾನು ಸ್ಟಾರ್ ಆಗ್ತೀನಿ ಅಂತ ಅಲ್ಲ, ಇಲ್ಲಿಂದ ಬಂದಾಗ ಅವ್ರನ್ನ ಕಲ್ತ್ಕೊಂಡು ಹೋಗಿ ಮುಂದೆ ನೀವು ಅದನ್ನು ಕನಸನ್ನ ನನಸು ಮಾಡ್ಕೋಬೋದು. ಮೊದಲನೇ ಹೆಜ್ಜೆ ನಾನು ನಿಮಗೆ ಗುರ್ತು ಮಾಡಿಸ್ಕೊಡೋಕ್ಕೆ ಇವತ್ತು ನಮ್ಮ ಎದುರಿಗೆಲ್ಲ ಬಂದಿದ್ದಾರೆ ಶ್ರೀಧರ್ ನಾಯಕ್ ಅಂತ ಹೇಳಿ. ಅವರೇ ಸ್ವತಃ ಥಿಯೇಟರ್ ಆರ್ಟಿಸ್ಟ್, ಆಮೇಲೆ ಆ್ಯಕ್ಟಿಂಗ್ ಗುರು, ಫಿಲ್ಮ್ಸು ಸೀರಿಯಲ್ಸಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ. ಏನು ಹೇಳ್ತೀನೋ ಅದನ್ನು ಆರಾಮಾಗಿ ಕೇಳಿ, ಏನಾದರೂ ಡೌಟ್ಸ್ ಇದ್ದರೆ ನಾನು ಕೇಳ್ಬೋದು. ಓಕೆನಾ? ಸಿಂಪಲ್ ಆಗಿರುತ್ತೆ. ಈಗ ನಿಮ್ಮ ಹೆಸರು ಹೇಳಬೇಕು. ನಿಮ್ಮ ಹೆಸರು ಕೂತ್ಕೊಂಡೆ ಹೇಳಿ. ನಿಮ್ಮ ಹೆಸರು ಹೇಳಿ. ಕೃಷ್ಣ ಶರ್ಮಾ, ರೂಪ್ತಾರ, ರಮ್ಯಾ, ಸ್ವಾತಿ, ಡಾಕ್ಟರ್ ಅಶ್ಮಾ, ಸಾಕ್ಷಿ. ನಮ್ಮ ಹೆಸರು ನಮ್ಗೆ ಹೆಮ್ಮೆ ಅಲ್ವಾ? ನಮ್ಮ ಹೆಸರು ನಮ್ಗೆ ಹೆಮ್ಮೆ. ಇವಾಗ ನಾನು ಹೋಗ್ತಿರ್ತೀನಿ, ಯಾರೋ ಶ್ರೀಧರ ಅಂತ ಕರೆದಾಗ ನಾನು ಯಾರೋ ಅನ್ಕೊಂಡು ಹೋಗಕ್ಕಾಗತ್ತ? ಯಾರೋ ನನ್ನ ಹೆಸರು ಕರೆದ್ರು ಅಂತ ಹೇಳಿ ನಾನು ಹಿಂಗೆ ಟರ್ನ್ ಮಾಡ್ತೀನಿ ಅಲ್ವಾ? ಹಾಗಾಗಿ ನಿಮ್ಮ ಹೆಸರು ಹೇಳಿ ಅಂತ ಹೇಳಿದಾಗ ನಿಮ್ಮಲ್ಲಿ ಎಂಥ ಆನಂದ, ಖುಷಿ, ಹೆಮ್ಮೆ ಇರಬೇಕು ಅಂತ ಹೇಳಿದ್ರೆ, ಈಗ ಕೆಲವರು ನನ್ನ ಹೆಸರು ಆಶಿಕ್ ಅಂದ್ರೆ ಅಯ್ಯೋ ಅಸ್ಸಾಮ ಇಟ್ಬಿಟ್ಟಿದ್ದ, ನನ್ನ ಹೆಸರೇ ಇಷ್ಟ ಇಲ್ಲ ಅನ್ನೋ ಥರ ಇದೆ. ದಿಸ್ ಇಸ್ ದ ಫಸ್ಟ್ ನಾನು ಹೇಳ್ತಿರೋದು. ನಮ್ಮ ಹೆಸರು ಹೇಳೋದಕ್ಕೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ನಮ್ಮ ಹೆಸರು ಹೇಳಿದ್ರೆ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಫಸ್ಟು ಅದು ನಮ್ಗೆ ಬೇಕು. ಏನಂದ್ರೆ ನಿಮ್ಮ ಬಗ್ಗೆ ಹೇಳಿ ಅಂದರೆ, ನಿಮ್ಮ ಹೆಸರೇನು ಅಂದರೆ ಏನೋ ಒಂದು ಅದು ತಕ್ಷಣ ಹೇಳಕ್ಕಾಗಲ್ಲ. ನಮ್ಮ ಒಳಗೆ ಒಬ್ಬ ಕಲಾವಿದ ಇರ್ತಾನೆ, ನಿಮ್ಮಲ್ಲಿ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ. ನೀವು ಅಂದರೆ ನಾನು ಶ್ರೀಧರ, ಇವರು ಸಹನ ಒಳಗಡೆ ಒಬ್ಬ ನಟಿ ಇರ್ತಾಳೆ, ಇಲ್ಲ ಶ್ರೀಧರನ ಒಳಗಡೆ ಒಬ್ಬ ನಟ ಇರ್ತಾನೆ. ನಾವು ಅವರನ್ನ ರೆಡಿ ಮಾಡಕ್ಕೆ ಬಂದಿರೋದು ಅಲ್ವಾ? ಇವಾಗ ನನ್ಗೆ ಅವ್ರ ಹೆಸರು ಚೆನ್ನಾಗಿ ಹೇಳಿದ್ರು. ಯಾಕೆ ನಂಗೆ ನೆನಪಾಯ್ತು ಅಂತ ಹೇಳಿದ್ರೆ, ಸಹನೆಗೆ ಇನ್ನೊಂದು ಹೆಸರೇ ಸಹನ ಅಂತ ಹೇಳಿದ್ರು. ಹಾಗಾಗಿ ಕೂತ್ಕೊತ್ತು ಅಲ್ವಾ? ಆ ಥರ ಇಂಡಿವಿಜುವಲ್ ಆಗಿ ನಮ್ಮ ಹೆಸರು ಇನ್ನೊಬ್ಬರ ಮನಸ್ಸಲ್ಲಿ ಉಳಿಬೇಕು ಅಂದ್ರೆ ಹೆಸರು ಮೂಲಕನೇ ಉಳಿಸ್ಕೋಬೇಕಾಗತ್ತೆ ನಾವು. ಆಮೇಲೆ ಬಾಡಿ ಲ್ಯಾಂಗ್ವೇಜು, ನಮ್ಮ ವಾಯ್ಸು, ನಮ್ಮ ಗೆಸ್ಟರ್ಸು, ನಮ್ಮ ಪೋಸ್ಟರ್ಸು, ನಮ್ಮ ಸ್ಟೈಲು, ನಮ್ಮ ಬಾಡಿ ಲ್ಯಾಂಗ್ವೇಜು, ನಮ್ಮ ಕಾಸ್ಟ್ಯೂಮು, ಅದೆಲ್ಲ ಅದು ಆಮೇಲೆ. ಫಸ್ಟ್ ನನ್ನ ಹೆಸರು ಹೇಳಿದಾಗ ಅವರು ಇವ್ರ ಹೆಸರನ್ನೇ ಇಷ್ಟು ಚೆನ್ನಾಗಿ ಹೇಳುವಾಗ ಇನ್ನು ಮುಂದೆ ಅವರ ಆಕ್ಟಿವಿಟೀಸ್ ಹೇಗಿರ್ಬೋದು ಅಂತ ಅವರಲ್ಲಿ ಕಾನ್ಫಿಡೆನ್ಸ್ ಹುಟ್ಕೊಳ್ಳುತ್ತೆ. ನಿಮ್ಮ ಹೆಸರಿಂದ ಹುಟ್ಕೊಳ್ತು. ಓಕೆನಾ? ಇವಾಗ ನಿಮ್ಮ ಹೆಸರು ಹೇಳ್ಬೇಕು ಅಂದ್ರೆ ಹೇಗೆ ಹೇಳ್ತೀರಾ? ಇವಾಗ ಕೆಲವರು ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನಿಮ್ಮ ಹೆಸರು? ಈಗ ನಿಮ್ಮ ಹೆಸರೇನು? ಅಕ್ಷತಾ 3 ಅಕ್ಷರಗಳು ಒಂದು ಪದವಾಗಿ ಒಂದು ಹೆಸರಾಗಿ ಹುಟ್ಟಿದೆ ಅಲ್ವಾ? 3 ಅಕ್ಷರಗಳು ಕರೆಕ್ಟಾಗಿ ಕೇಳಿಸ್ಬೇಕು.
ಎಲ್ಲೂ ಫೇಡ್ ಔಟ್ ಆಗಬಾರ್ದು, ಎಲ್ಲೂ ಅಕ್ಷರಗಳನ್ನು ನುಂಗಬಾರ್ದು. ಯಾಕೆ ನುಗ್ತೀವಿ ಅಂತ ಹೇಳಿದ್ರೆ ಎನರ್ಜಿ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ, ನಮ್ಮ ಬ್ರೀದ್ ಬಗ್ಗೆ ನಮ್ಗೆ ನಂಬಿಕೆ ಇರಲ್ಲ. ಆಮೇಲೆ ಈಗ ಊಟ ಮಾಡಿದೀವಿ, ಸುಸ್ತಾಗ್ತಿರುತ್ತೆ, ಏನೋ ನಿದ್ದೆ ಬರೋ ಥರ ಇರುತ್ತೆ, ಎಲ್ಲವೂ ಇರುತ್ತೆ. ಬಟ್ ಇಲ್ಲಿ ಬಂದಿರೋದು ಸಹನ ಅಲ್ಲ, ಅಕ್ಷತಾ ಅಲ್ಲ, ಇವರಲ್ಲ. ಇಲ್ಲಿ ಬಂದು ಕೂತಿರೋದು ಯಾರು? ಇಲ್ಲಿ ಬಂದು ಕೂತಿರೋದು ಯಾರು? ನಿಮ್ಮೊಳಗೆ ಇರುವ ಏನೋ ಗೆಲ್ಲಬೇಕು, ಏನೋ ಪಡಿಬೇಕು ಅಂತ ಒಬ್ರು ಇದಾರಲ್ಲ ಒಳಗಡೆ, ಅವ್ರು ಬಂದಿರೋದು ಇಲ್ಲಿ ಅಲ್ವಾ? ಈಗ ನಿಮ್ಮ ಹೆಸರೇನು? ಮಾಲಿನಿ. ಮಾಲಿನಿನ ಈ ಪೊಸಿಷನ್ ನೋಡೋದಕ್ಕೆ ಇಷ್ಟ ಇಲ್ಲ ಕೆಲವರಿಗೆ, ಹೌದು ಅಲ್ವೋ? ಹೌದಲ್ವಾ? ಮಾಲಿನಿಂದ ಈ ಪೊಸಿಷನ್ ನೋಡೋಕೆ ಕೆಲವ್ರಿಗೆ ಇಷ್ಟ ಇಲ್ಲ. ಅವ್ರ ಅತ್ತೆ ಇರ್ಬಹುದು, ಅವ್ರ ಭಾವ ಇರ್ಬಹುದು, ಯಾರೋ ಮಗಳೇ ಇರಬಹುದು, ಏನಮ್ಮ ನೀನು ಈ ತರ ಅಂತ ಇರುತ್ತಲ್ಲ, ಅವಾಗ ಮಾಲಿನಿಗೆ ಹಿಂಜರಿಕೆ ಆಗತ್ತೆ. ಅಯ್ಯೋ ನನ್ನ ಮಗಳು ಹಿಂಗೆ ಹೇಳ್ತಾರೆ, ಜನ ಏನಂತಾರೋ, ಸಮಾಜ ಏನನ್ನಂತ ಅಂತಿರುತ್ತೆ. ಬಟ್ ನನ್ನ ಒಳಗಿನ ಒಂದು ಕಲಾವಿದೆ ಇರ್ತಾಳಲ್ಲ, ಅವಳನ್ನ ಬೆಳೆಸೋದಕ್ಕೆ ನೀವು ಇಲ್ಲಿ ಬಂದಿದ್ದೀರಿ. ಅವಳನ್ನ ಬೆಳೆಸೋದಕ್ಕೆ ಇಲ್ಲಿ ಬಂದಿದ್ದೀರಿ. ಅವಳಿಗೆ ಹೇಳಿಕೊಡ್ಬೇಕು ನೀವು. ಅವಳಿಗೆ ಹೇಳಿಕೊಟ್ಟಾಗ ನೀವು ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇರ್ಬೋದು, ಇನ್ ಫ್ರಂಟ್ ಆಫ್ ಅಂದ್ರೆ ಸ್ಟೇಜ್ ಮೇಲೆ ಇರ್ಬೋದು, ಆಗ ನೀವು ಬರೋದಿಲ್ಲ, ನಿಮ್ಮ ಒಳಗಿನ ಕಲಾವಿದೆ ಎಂಟ್ರಿ ಆಗ್ತಾಳೆ. ಆಗ ನಿಮ್ಮ ಆ ವರ್ಚಸ್ ಏನಿದೆಯಲ್ಲ ಜನಗಳಿಗೆ ಗೊತ್ತಾಗತ್ತೆ. ಮನೆಗೆ ಹೋದ್ಮೇಲೆ ನನ್ನ ಅಕ್ಕನೇ, ನನ್ನ ತಮ್ಮನೇ, ನನ್ನ ಅತ್ತೆನೇ, ನನ್ನ ಸೊಸೆನೇ, ಅದು ಬೇರೆ ಆಗತ್ತೆ. ಅಲ್ಲೋಗಿ ನಾವು ಆಕ್ಟ್ ಮಾಡೋಕ್ಕಾಗತ್ತಾ? ಆಕ್ಟಿಂಗ್ ಎಲ್ಲ ಮಾಡೋಣ, ಅಡುಗೆ ಮಾಡೋದು ಏನೋ ಹೇಳ್ತಾರೆ. ಸಾರಿ, ನಾನು ಅಡಿಗೆ ಆ ಥರದ್ದೆಲ್ಲ ಹೇಳಲ್ಲ. ಹೆಣ್ಮಕ್ಳು ಅಂದ್ರೆ ಅಡುಗೆ ಮಾಡೋದು, ಬಟ್ಟೆ ಹೋಗಿದ್ದು ಅಂತಲ್ಲ. ಓಕೆ, ಗೊತ್ತಾಯ್ತಾ ನಿಮ್ಗೆ? ಈಗ ಹೆಸರು ಹೇಳಿ ನೋಡೋಣ, ನಿಮ್ಮ ಹೆಸರು. ಇವಾಗ ಬಾಡಿ ಲ್ಯಾಂಗ್ವೇಜ್ ತಾನೇ ಚೇಂಜ್ ಆಗತ್ತೆ, ಹೌದಲ್ವಾ? ಇದು ಅವಳಿಗೆ ಹೇಳ್ಕೊಡ್ಬೇಕು, ನಿಮ್ಮಲ್ಲಿರೋ ಕಲಾವಿದೆಗೆ ಹೇಳ್ಕೊಡ್ಬೇಕು. ಅವಳೇ ಬರೋದು ಆನ್ ಸ್ಟೇಜ್ ಮೇಲೆ, ನೀವು ಬರೋದಿಲ್ಲ ಅಲ್ವಾ? ಇವಾಗ ಹೇಳಿ ನೋಡಿ, ಚೇಂಜ್ ಆಯ್ತು ಅಲ್ವಾ? ಹಾ, ಈಶ್ವರ್ ಗ್ಲೋರಿಯಾ ತವರು, ಡಾಕ್ಟರ್ ಅಕ್ಷತಾ, ದೇವಿ ಶ್ರೀರಾಮ್, ಭಾಗ್ಯಶ್ರೀ ಚಿಂಚಲ್, ವಿನಯ ನಿತ್ಯಾನಂದ, ಡಾಕ್ಟರ್ ರಶ್ಮಾ ಶೆಟ್ಟಿ, ಸಾಕ್ಷಿ. ಹೇಳ್ಬೇಕು ನೋಡಿ, ಅವ್ರಿಗೆ ಬೋರ್ ಆಗೋಯ್ತು ಹೆಸರು. ಅಂದ್ರೆ ಸಹನೆ ಕಳ್ಕೊಂಡು ಮತ್ತೆ ಹೇಳ್ಬೇಕಾ? ಈಗ ಎಷ್ಟು ಹೇಳೋದಂದ್ರೆ ಸಹನಾ ಅನ್ಬೇಕು. ಹೇಳ್ಬೇಕು, ನಿಮ್ಮ ಹೆಸರು ಕೇಳ್ತಿರೋದು. ನನ್ನ ಹೆಸರು ಶ್ರೀಮತಿ ಸಹನಾ ವಿಜಯ್ ಭಾಸ್ಕರ್. ನನ್ನ ಹೆಸರು ಸಹನಾ ವಿಜಯ್ ಭಾಸ್ಕರ್ ಅಂತಲೂ ಹೇಳ್ಬೋದು. ನಿಮ್ಮಲ್ಲಿರೋ ಎನರ್ಜಿ ಅವ್ರಿಗೆ ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗತ್ತೆ? ನನ್ನೊಳಗಿರೋ ನಟಿಗೆ. ಅವಳಿಗೆ ಗೊತ್ತಾಗ್ಬೇಕು. ಅವಳಿಗೆ ನೀವು ತಿಳಿಸ್ಬೇಕೀಗ, ಇಲ್ಲಾಂದ್ರೆ ಅವಳು ಹೊರಗಡೆ ಬರೋದಿಲ್ಲ, ಹೊರಗಡೆ ಕೂತ್ಕೊಂಡ್ಬಿಡ್ತಾಳೆ. ಅರ್ಥ ಆಗ್ತಿದ್ಯಾ? ತುಂಬಾ ಸೂಕ್ಷ್ಮ ಇದು, ತುಂಬಾ ಸೂಕ್ಷ್ಮ ಇದು. ನಾವು ಕೂತ್ಕೊಂಡು ತಪಸ್ ಮಾಡ್ತೀವಲ್ಲ, ಆವಾಗ ಏನ್ ನಮ್ಗೆ ಜ್ಞಾನೋದಯ ಆಗತ್ತಲ್ಲ, ಆ ಥರದ ವಿಷಯ ಇದು. ಸುಮ್ಮನೇನೋ ನನ್ನ ಗೀದಾಳಂತೆ ನೋಡೆ ಅಂದ್ಬಿಟ್ಟು ಆಪ್ತ ಮಿತ್ರನಲ್ಲಿ ಗಂಗಾ ಸೌಂದರ್ಯ ಆ ಥರ ಅಲ್ಲ, ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲ ಅದು. ಗೊತ್ತಾಗ್ತಿದೆ ಅಲ್ವಾ? ನಿಮ್ಮ ಒಳಗೆ ಒಬ್ಬಳು ಯಾರೋ ಇದ್ದಾಳಲ್ಲ, ಅವಳು ನಿಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿರೋದು. ನಿಮ್ಮ ಒಳಗೆ ಏನೋ ಒಂದಿದೆ ಅಲ್ಲ, ಅದು ಕರ್ಕೊಂಡ್ಬಂದಿರೋದು. ಅದೊಂದು ಶಕ್ತಿ ಅಂತ ನಾನು ನಂಬ್ತೀನಿ. ಆ ಶಕ್ತಿಗೆ ನೀವು ಇನ್ನಷ್ಟು ಶಕ್ತಿನ ಕೊಡ್ಬೇಕಾಗತ್ತೆ. ಡಾಕ್ಟರ್ ಶ್ರುತಿ ಬಳ್ಳಾರ್, ಡಾಕ್ಟರ್ ನಿಶಿತಾ ಶೆಟ್ಟಿಯನ್ ಫೆರ್ನಾಂಡಿಸ್, ನನ್ನ ಹೆಸರು ಡಾಕ್ಟರ್ ಅರ್ಚನಾ ಭಟ್, ನನ್ನ ಹೆಸರು ನಂದಿನಿ ವಿ ಕಾಮತ್, ನನ್ನ ಹೆಸರು ಸವಿತಾ ರಂಜಿತ್ ರಾವ್, ನನ್ನ ಹೆಸರು ಸವಿತಾ ಅರುಣ್ ಭಟ್, ನನ್ನ ಹೆಸರು ಶಾಂತಕುಮಾರಿ, ನನ್ನ ಹೆಸರು ಡಾಕ್ಟರ್ ಮಧುಮಿತಾ. ಹೇಳುದಾಯ್ತಾ? ಹಾ, ಎಲ್ಲರಿಗೂ ಪ್ರಿಯವಾದ ಪ್ರಿಯ. ವೆರಿ ಗುಡ್. My name is Monica Ghosh. Tisha Sharma. ಮಾಲಿನಿ. ಮನೇಲಿ ನೆನ್ಪು ಮಾಡಲ್ಲ. ಹಾ, CM ಕಾವೇರಮ್ಮ, ಕಾವೇರಮ್ಮ, ಅಕ್ಷತಾ ವಿನಾಯಕ್, ಸಂಗೀತ ಕಟ್ಟಿಮನಿ, GM ರಶ್ಚಿತಾ, ರೂಪ್ತಾರ, ತುಂತುರು ಹನಿಗಳ ಹೆಸರೇ ಸ್ವಾತಿ. ಎಲ್ಲಿಂದ ಹುಟ್ಟಿದ್ದು? ಸಹನೆಯಿಂದ ಹುಟ್ಟಿದ್ದ. ಹೇಳಿ. ಶೇಖರನ ಹೆಂಡತಿ ರಮ್ಯಾ ಶೇಖರ್. ಶೇಖರ್ ಯಾರು? ಅವ್ರನ್ನೂ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹೇಳಿ. ವನಿತಾ ಗಣೇಶ್ ಕರ್ಕೇರ. ಎಲ್ಲರಿಗೆ ಬುದ್ಧಿ ವಿದ್ಯೆ ಇರಬೇಕು. ನಮ್ಮ ಹೆಸರು ವಿದ್ಯಾ. ವೆರಿ ಗುಡ್. ನೋಡಿ, ಈಗ ಎನರ್ಜಿ ಬಂತ. ಎನರ್ಜಿ ನೋಡಿ, ಶಕ್ತಿ
ಆಕ್ಟಿಂಗ್ಸ್ ಏನೋ ಏನೋ ಆಯ್ತು. ಈ ಎನರ್ಜಿ ಎಲ್ಲಿ ಬಂತು ಅಂದ್ರೆ ಅವಳು ನಿಮಗೆ ಕೊಟ್ಟಳು. ನಿಮ್ಮೊಳಗಿರೋ ಒಂದು ಎನರ್ಜಿ ಕೊಟ್ಟಳು ಅವಳು. ಅದನ್ನ ನೀವು ತಿಳಿಪಡಿಸ್ಬೇಕು ಅವಳಿಗೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನಾನು ಕೆಲವರು ಚೇರ್ ಮೇಲೆ ನಿಂತ್ಕೊಂಡು ಹೇಳ್ತಾರೇನೋ ಅಂತ ಅನ್ಕೊಂಡೆ, ಆದರೂ ಕೆಲವರು ನಿಂತ್ಕೊಂಡು ಹೇಳಿದ್ರು. ನನಗೆ ಖುಷಿ ಆಯ್ತು. ಅದು ಒಂದು ಕಡೆ ಕೂಡ ಬಿಡಬಾರ್ದು ಅವಳನ್ನ. ನಾನು ಅವಳು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅದು ಗೌರವಯುತವಾಗಿ ಹೇಳ್ತಿರೋದು. ನಮ್ಮಲ್ಲಿರೋ ಕಲಾವಿದನ್ನ ಅವಳನ್ನ ಒಂದ್ ಕಡೆ ಕೂರಕ್ ಬಿಡಬಾರ್ದು. ಅವಳನ್ನ ಬೇರೆ ಬೇರೆ ತರ ಆಕ್ಟಿವಿಟೀಸ್ಗೆ ಹಚ್ಕೋಬೇಕಾದ್ರೆ. ಇವಾಗ ಇದು ಬಾಡಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಿದ್ದು ಆಗತ್ತೆ, ವಾಯ್ಸ್ಗೆ ಸಂಬಂಧಪಟ್ಟಿದ್ದು ಆಗತ್ತೆ. ನೀವು ನಿಂತ್ಕೊಂಡಾಗ ನಿಮ್ಮ ಬಾಡಿ ಅಂದ್ರೆ ಗೆಸ್ಚರ್ ಅಂಡ್ ಪೋಸ್ಚರ್ ಆಗತ್ತೆ. ನಿಮ್ಮ ಡ್ರೆಸ್ಸು ಎಷ್ಟು ಸಪೋರ್ಟ್ ಮಾಡುತ್ತೆ ಅವಳಿಗೆ ಅನ್ನೋದು. ಓಕೆ, ಈಗ ಜೀನ್ಸ್ ಪ್ಯಾಂಟ್ ಹಾಕಿರೋನ್ನ ಬಂದು ಹಿಂಗ್ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬಹುದು. ಈ ಜೀನ್ಸ್ ಪ್ಯಾಂಟ್ ಇಲ್ಲ, ಶಾರ್ಟ್ಸ್ ಏನೋ ಹಾಕೊಂಡಿದ್ದಾರೆ, ಅವ್ರು ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಅಕ್ಷರ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಅವಳು ಹೇಳ್ತಿರ್ತಾಳೆ ಯು ಕ್ಯಾನ್ ಅಂತ. ಕೂತ್ಕೋಬಹುದು ನೀವು, ಬಟ್ ಅಕ್ಷತೆಗೇನೋ ಹಿಂಜರಿಕೆ ಅಲ್ವಾ? ಹೌದಲ್ವಾ? ಹಾಗಾಗಿ ಅವಳಿಗೆ ಬೇಕಾದ ಕಾಸ್ಟ್ಯೂಮು ಹಾಕೋಬೇಕಾಗತ್ತೆ ನಾವು. ಅಕ್ಷತಾ ಅಥವಾ ಯಾವುದೋ ಎಕ್ಸ್ ಆರ್ ವೈ ಅವಳಿಗೆ ಇಷ್ಟವಾದದ್ದು ಹಾಕೊಂಡ್ಬಿಟ್ರೆ ಅದು ನಾ ಶ್ರೀಧರಾಗೆ ಅಲ್ಲಿ ಇರ್ತೀನಿ ನಾನು. ಇವಾಗ ಆಡ್ಸ್ ಇರ್ಬೋದು, ಸಿನಿಮಾ ಇರ್ಬೋದು, ಟಿವಿ ಸೀರಿಯಲ್ಸ್ ಇರ್ಬೋದು, ಅಥವಾ ನಮ್ಮ ಥಿಯೇಟರ್ ರಂಗಭೂಮಿ ಇರ್ಬೋದು, ಯಾವುದೇ ಇರ್ಬೋದು, ಅಥವಾ ನಮ್ಮ ವ್ಯಕ್ತಿತ್ವ ಇರ್ಬೋದು, ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ 4 ಥರ ಇರುತ್ತೆ. ಒಂದು ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ. ಆಂಗಿಕ ಅಂತ ಹೇಳಿದ್ರೆ ಅದು ಬಾಡಿಗೆ ಸಂಬಂಧಪಟ್ಟಿದ್ದು. ಆಂಗಿಕ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು. ವಾಚಿಕ ಅಂತ ಹೇಳಿದ್ರೆ ನಮ್ಮ ವಾಯ್ಸ್ಗೆ ಸಂಬಂಧಪಟ್ಟಿದ್ದು, ನಮ್ಮ ಧ್ವನಿಗೆ ಸಂಬಂಧಪಟ್ಟಿದ್ದು, ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಭಾಷೆಗೆ ಸಂಬಂಧಪಟ್ಟಿದ್ದು, ನಮ್ಮ ಸ್ಪಷ್ಟತೆಗೆ ಸಂಬಂಧಪಟ್ಟಿದ್ದು, ನಮ್ಮ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಏನಿದೆಯಲ್ಲ ಅದಕ್ಕೆಲ್ಲ ಸಂಬಂಧಪಟ್ಟಿದ್ದು. ಓಕೆ, ಆಹಾರ ಅಂತ ಹೇಳಿದ್ರೆ ನಾವಾಗಲೂ ಕಾಸ್ಟ್ಯೂಮ್ ಇರ್ಬೋದು, ನಾವು ಯೂಸ್ ಮಾಡೋ ಪ್ರಾಪರ್ಟೀಸ್ ಇರ್ಬೋದು, ನಮ್ಮ ಮೇಕಪ್ ಇರ್ಬೋದು, ಆಮೇಲೆ ಪ್ರಾಪ್ಸ್ಗಳು ಇರಬಹುದು, ಅದು ಏನೇ ಇರ್ಬೋದು. ಆಮೇಲೆ ಆರ್ನಮೆಂಟ್ಸ್ ಇರ್ಬೋದು, ಕಾಲ್ಗೆಜ್ಜೆ ಇರ್ಬೋದು, ನೆಕ್ಲೆಸ್ ಇರ್ಬೋದು, ಇಯರಿಂಗ್ಸ್ ಇರ್ಬೋದು, ಬೈಂದೆ ಇರ್ಬೋದು, ಎಲ್ಲವೂ ಆ ಪಾತ್ರಕ್ಕೆ ಬೇಕಾದಂತಹ ಎಲ್ಲ ಕಾಸ್ಟ್ಯೂಮ್ಗಳಿರ್ಬೋದು, ಮೇಕಪ್ ಇರ್ಬೋದು, ಅದೆಲ್ಲವೂ ಆಹಾರಕ್ಕೆ ಸೇರುತ್ತೆ. ಓಕೆ, ಈ ತಲೆಯಲ್ಲಿ ಹಾಕೊಳ್ಳಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅದೇ ಮಸ್ತಕದಲ್ಲಿ ಹಾಕೊಳ್ಳಿ. ಯಾಕೆ ಬುಕ್ಕಲ್ಲಿದ್ರೆ ಬುಕ್ಕಲ್ಲಿ ಇದ್ಬಿಡತ್ತೆ. ಯಾರಾದ್ರೂ ಕೇಳಿದಾಗ ಟೆಕ್ನಿಕಲ್ ಆಗಿ ಸ್ವಲ್ಪ ಹೇಳಕ್ ಗೊತ್ತಿರ್ಬೇಕು. ಟೆಕ್ನಿಕಲ್ ಆಗಿ ಹೇಳಕ್ ಗೊತ್ತಿರ್ಬೇಕು. ಸುಮ್ಮನೆ ಏನೋ ಆಹಾರ ಅನ್ನಕ್ಕೆ ಆಹಾರ ಅಂದ್ಬಿಟ್ರೆ ಏನೋ ಗೊತ್ತಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಆಹಾರಕ್ಕೂ ಆಹಾರಕ್ಕೂ ಡಿಫ್ರೆನ್ಸ್ ಇದೆ. ಆಹಾರ ಅಂದ್ರೆ ಊಟ ಆಗತ್ತೆ. ಆಹಾರ್ಯ ನೋಡಿ ಒಂದೇ ಒಂದು ಒತ್ತಕ್ಷರದಿಂದ ಅದು ಬೇರೆ ತರನೇ ಆಯ್ತು. ಆಹಾರ್ಯ ಅಂತ ಹೇಳಿದ್ರೆ ಏನು, ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಆಹಾರ್ಯ ಅಂದ್ರೆ ಮೇಕಪ್, ಕಾಸ್ಟ್ಯೂಮ್, ಆರ್ನಮೆಂಟ್ಸ್, ಅದಕ್ಕೆಲ್ಲ ಸಂಬಂಧಪಟ್ಟಿದ್ದು. ಸಾತ್ವಿಕ ಅಂತ ಹೇಳಿದ್ರೆ ಅದು ಎಮೋಷನಲ್ ಅಂದ್ರೆ ಭಾವನೆಗೆ ಸಂಬಂಧಪಟ್ಟ. ಈ 4 ಪ್ರೋಸೆಸ್ ಅಂದ್ರೆ ಸ್ಟಾನ್ಸ್ಲಾವ್ಸ್ಕಿ ಅಂತ ಒಬ್ರು ರಷ್ಯಾದವರು, ನೀವು ಗೂಗಲ್ ಮಾಡಿ ನೋಡ್ಬೇಕು ಅದನ್ನ. ಸ್ಟಾನ್ಸ್ಲಾವ್ಸ್ಕಿ ಅಂತ ಒಬ್ರು ಇದ್ದಾರೆ. ಅವರು ಮಾಸ್ಕೋ ಥಿಯೇಟರ್ ಅಂತ ಶುರು ಮಾಡ್ತಾರೆ. ಅವರು ನಿಮ್ಮ ಥರನೇ ಸ್ಟೂಡೆಂಟ್ಸ್ ಆಗಿ ಕೂತ್ಕೊಂಡಿರ್ತಾರೆ. ಈ ಥರ ಒಬ್ರು ಪಾಠ ಮಾಡ್ತಿರ್ತಾರೆ. ಒಬ್ರು ಯಾರಿಗೋ ಕರೀತಾರೆ, ಕರೆದು ಅವ್ರೇನೋ ಮಾಡ್ತಾರೆ, ಮಿಸ್ಟೇಕ್ ಮಾಡ್ತಾರೆ. ಅದನ್ನೆಲ್ಲ ನೋಡ್ಕೊಳ್ತಾನೆ ಅವನು. ಯಾರು? ಸ್ಟಾನ್ಸ್ಲಾವ್ಸ್ಕಿ ನಿಮ್ಮ ಥರನೇ ಕೂತಿರ್ತಾನೆ. ಎಲ್ಲ ನೋಡಿಕೊಂಡು ಕೊನೆಗೊಂದಿನ ಪ್ರತಿದಿನ ಅವನು ಡೈಲಿ ಬರೀತಾನೆ. ಇವಾಗ ನೀವು ಬರೀತಿದ್ದೀರ ಅಂತ ಅನ್ಕೊಳ್ತೀನಿ. ಈಗ ಏನು ಕ್ಯಾಂಪ್ ಇದ್ರೆ ಬೆಳಗ್ಗೆ ಎದ್ದಾಗ ನಾನು ಏನು ಮಾಡಿದೆ, ರಾತ್ರಿ ಮಲಗುವಾಗ ಏನು ಮಾಡ್ತಿದ್ದೀನಿ, ನಾಳೆ ಏನು ಮಾಡಬೇಕು, ಇವತ್ತು ಏನು ಮಾಡಲಿ, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಇದು. ಈಗ ನಾನು ನಿಮಗೆ ಹೇಳ್ತಿಲ್ಲ, ನಿಮ್ಮ ಒಳಗಿನ ಒಂದು ಕಲಾವಿದೆ ಇದ್ದಾಳಲ್ಲ ಅವಳಿಗೆ ಹೇಳ್ತಿದ್ದೀನಿ. ಅವಳಿಗೆ ಗೊತ್ತಾಗ್ಬೇಕಿದು, ಇಲ್ಲದ್ರೆ ಗೊತ್ತಾಗಲ್ಲ. ಅಕ್ಷತಾ ಏನೋ ಮಾಡ್ಕೊಂಡು ಹೋಗ್ತಾನೆ, ಸಹನ ಏನೋ ಮಾಡ್ಕೊಂಡು ಹೋಗ್ತಾರೆ, ಬೇರೆಯವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ. ಅವಳಿಗೆ ಗೊತ್ತಾಗ್ಬೇಕಲ್ಲ. ಹಾಗಾಗಿ ಪ್ರತಿದಿನ ನೀವು ಬರಿಬೇಕು. ಇದೆಲ್ಲ ಕೆಲವೆಲ್ಲ ನಾನು ತುಂಬ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇರೋದನ್ನ ತಲೆಯಲ್ಲಿ ಹಾಕ್ಕೊಂಡು ಇವತ್ತು ನನ್ನ ಕ್ಲಾಸಲ್ಲಿ ಏನಾಯಿತು ಅದು ನೀವು ಬರಿಬೇಕು. ನನಗೇನೋ ಡೌಟ್ ಅನಿಸ್ತು, ಇದು ತುಂಬ ಇಷ್ಟ ಆಯಿತು, ನಾಳೆ ಇದನ್ನು ನಾನು ಫಾಲೋ ಮಾಡಬೇಕು, ಅದನ್ನೇ ಸ್ಟಾನ್ಸ್ಲಾವ್ಸ್ಕಿ ಬರೀತಾ ಹೋಗ್ತಾನೆ. ಪ್ರತಿ ದಿನ ಕೂತ್ಕೊಂಡು ಬರೀತಾ ಹೋಗ್ತಾನೆ. ಇವತ್ತು ಅದು ಮೆಥಡ್ ಆಫ್ ದಿ ಆಕ್ಟಿಂಗ್ ಅಂತ ಫೇಮಸ್ ಆಗಿದೆ. ಮೆಥಡ್ ಆಕ್ಟಿಂಗ್
ಅಂತ ಫೇಮಸ್ ಆಗಿದೆ. ಯಾವುದು ಅವನು ಬರೆದ ಡೈರಿ ಇದೆಯಲ್ಲ, ಅದು ಟೆಕ್ಸ್ಟ್ ಬುಕ್ ಆಗಿದೆ ಆಲ್ ಓವರ್ ದ ವರ್ಲ್ಡ್. ಪ್ರಪಂಚಕ್ಕೆಲ್ಲ ಆನ್ ಆಕ್ಟರ್ ಪ್ರಿಪೇರ್ಸ್ ಅಂತ ಒಂದು ಬುಕ್ ಇದೆ, ಮತ್ತೆ ಹೌ ಟು ಬಿಲ್ಡ್ ಎ ಕ್ಯಾರೆಕ್ಟರ್ ಅಂತ ಇನ್ನೊಂದು ಬುಕ್ ಇದೆ. ಅದು ಅವನು ಡೈಲಿ ಬುಕ್ ಇವತ್ತು ಟೆಕ್ಸ್ಟ್ ಬುಕ್ ಆಗಿದೆ, ಪ್ರತಿಯೊಬ್ರು ಓದ್ತಾರೆ ಇವತ್ತು. ಹಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು. ಮೆಥಡ್ ಆಕ್ಟಿಂಗ್ ಯಾವುದು ತಲೆ ತಗೊಳ್ಳಿ. ಈ ಮೆಥಡ್ ಆಕ್ಟಿಂಗ್ ಅಂತ ಬಂದಾಗ ನೀವು ಗೂಗಲ್ ಮಾಡಿದಾಗ, ಸರ್ಚ್ ಮಾಡಿದಾಗ, ಸುಮ್ಮನೆ ಮನೇಲಿ ಕೂತ್ಕೊಂಡಾಗ ಓದ್ಕೊಳ್ಳೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಅದು ಯಾವಾಗ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಮೆಥಡ್ ಆಕ್ಟಿಂಗ್ ನಿಮ್ಗೆ ಅರ್ಥ ಆಗೋದು. ಇಲ್ಲಾಂದ್ರೆ ಏನಾಗುತ್ತೆ, ಸ್ವಿಮ್ಮಿಂಗ್ ನಾವು ಬುಕ್ಕಲ್ಲಿ ಓದ್ ಕಲ್ತಂಗಿರುತ್ತೆ, ಹೌದಲ್ವಾ? ನಾವು ಸ್ವಿಮ್ಮಿಂಗ್ ಮಾಡ್ತೀನಿ ಅಂದ್ಬಿಟ್ಟು ರಾತ್ರಿ ಎಲ್ಲ ಬುಕ್ ಓದ್ಬಿಟ್ಟು ಸಮುದ್ರದಲ್ಲಿ ಬಿದ್ರೆ ಏನಾಗುತ್ತೆ? ಮುಳುಗ್ತೀವಲ್ಲ, ಏನೋ ಆಗತ್ತಲ್ಲಿ. ಓಕೆ, ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ಆ ಬುಕ್ ಓದಿದಾಗ ಇನ್ನೂ ಚಂದ ಅರ್ಥ ಆಗತ್ತೆ. ಓಕೆ, ಅದರಲ್ಲಿ ಅವನು ಇದನ್ನ ಹೇಳ್ತಾನೆ. ಇದಕ್ಕೂ ಮುಂಚೆ ನಮ್ಮ ನಾಟ್ಯಶಾಸ್ತ್ರ ಗೊತ್ತಲ್ವಾ? ಯಾರು ಬರ್ದಿರೋದು ನಾಟ್ಯಶಾಸ್ತ್ರ? ಭರತ ಮುನಿಗಳು ಬರ್ದಿರೋದು. ಓಕೆ, ಅದರಲ್ಲೂ ಫಸ್ಟ್ ಹೇಳ್ಬಿಡ್ತಾರೆ ಇದನ್ನ ಅವರು. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ಸ್ವಂ ನಮಃ ಸಾತ್ವಿಕಂ ಶಿವಂ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಬರೀ ಈ 4 ಟೈಪ್ಸ್ ಏನಿದೆ, ಇದು ನಮಗೆ ಆಕ್ಟಿಂಗ್ ಸಂಬಂಧಪಟ್ಟಿದ್ದು ಆಗುತ್ತೆ. ಇದನ್ನ ಅವರು ಮೆಥಡ್ ಆಕ್ಟಿಂಗ್ ಏನಿದೆ ಅಲ್ಲ, ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಅದರಲ್ಲಿ ಇದನ್ನ ಅಭಿನಯ ಅಂತಲೂ ನಾವು ತಗೊಳ್ಬಹುದು. ಅಂದ್ರೆ 4 ರೀತಿಯ ಅಭಿನಯಗಳಿದೆ ಅಂತ. ಒಂದು ಆಂಗಿಕಾಭಿನಯ, ವಾಚಿಕಾಭಿನಯ, ಆಹಾರ್ಯಾಭಿನಯ, ಸಾತ್ವಿಕಾಭಿನಯ ಅಂತ. ಎಷ್ಟು ಅಭಿನಯಗಳಿದೆ? ನಾವು ನಮ್ಮನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದಾಗ ಆ 4ನ್ನ ಪ್ರೋಸೆಸ್ ಆಗಿ ಇಟ್ಕೊಂಡು ನಾವು ಇಂಪ್ರೂವ್ ಮಾಡ್ಕೋಬೇಕು. ಅದರಲ್ಲಿ 4 ಅಭಿನಯಗಳು ಅಂತ ತಗೋಬಹುದು ನಾವು. ಒಂದು ಆಂಗಿಕಾಭಿನಯ, ಆಂಗಿಕ ಅಭಿನಯ ಅಂತ ಹೇಳಿದ್ರೆ ಏನು? ನಾವು ಬಾಡಿಯನ್ನು ಉಪಯೋಗಿಸ್ಕೊಂಡು ನಾನೇನೋ ಹಿಂಗ್ ಮಾಡ್ತಾ ಇದ್ದೀನಿ, ಓಕೆ, ಏನೋ ಹಿಂಗ್ ತೋರಿಸ್ತೀನಿ, ಅಂತ ಹಿಂಗ್ ತೋರಿಸ್ತೀನಿ. ಬಾಡಿ ಲ್ಯಾಂಗ್ವೇಜ್ ಮೂಲಕ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಇಡೀ ದೇಹವನ್ನು ಉಪಯೋಗಿಸ್ಕೊಂಡು ನಾವು ಏನು ಆಕ್ಟ್ ಮಾಡ್ತೀವಲ್ಲ, ಅದನ್ನ ಆಂಗಿಕ ಅಭಿನಯ ಅಂತ ಕರಿತೀವಿ. ವಾಚಿಕ ಅಭಿನಯ, ನಾನೇನು ಮಾತಾಡ್ತಾ ಇದ್ದೀನಿ, ಬರೀ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ನಿಮಗೆ ಕನ್ವೆ ಮಾಡ್ತಾ ಇದ್ದೀನಿ, ನಿಮಗೆ ನಿಮ್ಮ ಅರಿವಿಗೆ ಮೂಡಿಸ್ತಾ ಇದ್ದೀನಿ. ಅರಿವು ಅನ್ನೋ ಪದ ಗೊತ್ತಲ್ವಾ? ತಿಳಿ ಹೇಳೋದು. ಅಂದ್ರೆ ಆಕ್ಟಿಂಗ್ ಅನ್ನೋದು ಕಲಿಯಕ್ಕಾಗಲ್ಲ. ಕಲಿಯಕ್ಕಾಗೋದು 2 1 2 2 2 4 2 3 6 ಅದು ಮಾತ್ರ ಕಲಿಯಕ್ಕಾಗಲ್ಲ. ಆಕ್ಟಿಂಗ್ ಕಲಿಯಕ್ಕಾಗಲ್ಲ. ಆಕ್ಟಿಂಗ್ ಕಲಿಸ್ತೀನಿ ಅಂತ ಹೇಳಿದ್ರೆ ಮೂರ್ಖರು ಅಂತ ಹೇಳ್ತೀವಿ. ಇದು ತಿಳಿಪಡಿಸೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಬಂದಾಗ ನಿಮಗೆ ಗೊತ್ತಾಗತ್ತೆ. ಅಂದರೆ ಯು ಕ್ಯಾನ್ ಟಚ್ ಅನ್ನೋ ಥರ. ಅರ್ಥ ಆಯ್ತಲ್ಲ? ಅದು ಅಂದರೆ ಆಕ್ಟಿಂಗ್ ಅಂದರೆ ಒಂದು ಗೇಮ್ ಅಂದರೆ ಏನು? ಆಟ. ಮಕ್ಕಳನ್ನ ನೋಡಿದಾಗ ಗೊತ್ತಾಗತ್ತೆ ನಿಮಗೆ. ಆ ಮಕ್ಕಳು ಹೇಗೆ ಆಟ ಆಡ್ತಾರಲ್ಲ, ಆ ಥರ ನಾವು ಆ್ಯಕ್ಟಿಂಗ್ನ ಆಟವಾಗಿ ತಗೊಳ್ಬೇಕಾಗತ್ತೆ. ಒಂದು ಕ್ಲಾಸ್ ಏನೋ ಅಟೆಂಡ್ ಮಾಡಿಬಿಟ್ಟು ನಾನು ನಟಿ ಆಗ್ಬಿಟ್ಟೆ ನಾಳೆಯಿಂದ ಅಂತ ಸಾಧ್ಯನೇ ಇಲ್ಲ. ಪ್ರತಿದಿನ ಅವಳಿಗೆ ನಿಮ್ಮ ಆಟವನ್ನು ಹೇಳ್ಕೊಡ್ತಾ ಇರ್ಬೇಕು. ಈಗ ನೆಕ್ಸ್ಟು ವಾಚಿಕಾಭಿನಯ ಅಂತ ಹೇಳಿದ್ರೆ, ನಾನೀಗ ಮಾತಾಡ್ತಿದ್ದೀನಲ್ವಾ, ಮಾತಿನ ಮೂಲಕ ಆಕ್ಟ್ ಮಾಡೋದಿದೆಯಲ್ಲ, ಅದನ್ನು ವಾಚಿಕಾಭಿನಯ. ಆಹಾರ್ಯ ಅಂತ ಹೇಳಿದ್ರೆ ಆ ಪಾತ್ರಕ್ಕೆ ಸಂಬಂಧಪಟ್ಟಾಗ, ಪೊಲೀಸ್ ಅಂತ ಬಂದಾಗ ಒಂದು ಹ್ಯಾಟ್ ಇರುತ್ತೆ, ಒಂದು ಲಾಟಿ ಇರುತ್ತೆ, ಪ್ಯಾಂಟ್ ಇರುತ್ತೆ, ಶರ್ಟ್ ಇರುತ್ತೆ, ಬೆಲ್ಟ್ ಇರುತ್ತೆ, ಅದನ್ನ ಹಾಕೊಂಡು ಅವ್ನು ಪೊಲೀಸ್ ಅಂತ ಬಂದು ಸುಮ್ಮನೆ ನಿಂತ್ಕೊಂಡ್ರೆ ಗೊತ್ತಾಗತ್ತೆ ನೋಡಿ. ವಾಚ್ಮನ್ ಅಂತ ಹೇಳ್ತೀವ, ಒಂದು ಹ್ಯಾಟ್ ತೆಗೆದು ವಾಚ್ಮನ್ ಹ್ಯಾಟ್ ಹಾಕೊಂಡ್ರೆ ವಾಚ್ಮನ್. ಆಹಾರ್ಯಾಭಿನಯ, ನೀವೇನು ಆಕ್ಟ್ ಮಾಡೋದೇ ಬೇಡ, ಅಲ್ಲಿ ಆಕ್ಟ್ ಮಾಡೋದೇ ಬೇಡ. ಅದೇ ಆಂಗಿಕಾಭಿನಯ ಅಂತ ಬಂದಾಗ ಅಷ್ಟೇ, ಸೌಂಡ್ ಬೇಡ. ಏನ್ ಅನ್ಸುತ್ತೆ? ಮಂಗ್ಯ ಕೋತಿ ಏನೋ ಅನ್ಸುತ್ತಲ್ಲ ನೋಡಿ. ಇದು ತುಂಬಾ ಇಂಪಾರ್ಟೆಂಟು. ಆಂಗಿಕಾಭಿನಯ, ನನ್ನ ಬಾಡಿಯ ಮೂಲಕ ನಾನು ಏನೋ ಅಂತ ಗುರುತಿಸ್ಕೊಂಡೆ. ಓಕೆನಾ? ಅದೇ ವಾಚಿಕಾಭಿನಯ, ಮಾತಿನಿದೆ. ಏನಾದ್ರೂ ಅರ್ಥ ಆಗ್ತಿದೆಯಾ?
ಇಲ್ಲ ಅಲ್ವಾ? ನನ್ನ ಮಾತಿನ ಮೂಲಕ, ನನ್ನ ಸ್ಪಷ್ಟತೆಯ ಮೂಲಕ, ಉಚ್ಚಾರಣೆಯ ಮೂಲಕ, ನನ್ನ ಭಾಷೆಯ ಮೂಲಕ, ನನ್ನ ಧ್ವನಿ ಮತ್ತು ಉಸಿರಿನ ಕಂಟ್ರೋಲ್ ಮೂಲಕ ನಾನು ಏನು ಮಾತಾಡ್ತೀನಲ್ವಾ ಅದನ್ನ ವಾಚಿಕಾಭಿನಯ. ಆಹಾರ ನಿಮ್ಗೆ ಹೇಳಿದಾಗೆ ಡಾಕ್ಟರ್ ರೆಡ್ ಅಂಡ್ ರೆಡ್ ಹಾಕೊಂಡು ರೆಡ್ ಗುಂಪ ಹಾಕೊಂಡು ಕೈಯಲ್ಲಿ ಆಪರೇಷನ್ ಚಾಕು ಕತ್ತಿ ಎಲ್ಲ ಇಟ್ಕೊಂಡು ಬಂದ್ರೆ ಡಾಕ್ಟರ್ ಅಂತೀವ? ನೋಡಿ ಇಮ್ಯಾಜಿನೇಷನ್ ಎರಡು ಕಲ್ಪನೆಗೆ ಬಂತು ಅಲ್ವಾ? ಇಮ್ಯಾಜಿನೇಷನ್ ಅನ್ನೋದು ಸಬ್ಜೆಕ್ಟ್ ಆಕ್ಟಿಂಗ್. ಕಲ್ಪನೆ ಇಲ್ಲದೆ ಹೋದ್ರೆ ನಾನು ಹೇಳಿದ ತಕ್ಷಣ ಫಸ್ಟ್ ಬಂದಿದ್ದು ನಾನು ಅನ್ಕೊಳ್ತೀನಿ, ಬಂದಿರುತ್ತಾ? ತಕ್ಷಣ ನಮ್ಮ ಇಮ್ಯಾಜಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಕ್ಟರ್ಗಳಿಗೆ. ಅದು ಮುಂದೆ ಬರುತ್ತೆ, ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾನು ಹೇಳಿದ್ದನ್ನ ಮನಸ್ಸಲ್ಲಿ ಹಾಕೊಂಡು ಅದನ್ನ ಕಲ್ಪನೆ ಮಾಡ್ಕೊಳ್ರೆ ನಿಮ್ಮ ತಲೆಯಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಈಗ ನಾನು ಆಹಾರ ಸಂಬಂಧಪಟ್ಟಾನೆ ತಲೆಯೆಲ್ಲ ಕೂದಲು ಕೆದರ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಏನಾಗುತ್ತೆ ಅಲ್ವಾ? ನಾನೇನು ಮಾತಾಡೋದೇ ಬೇಡ, ಹಿಂಗೆ ಅನ್ಕೊಂಡು ಬಂದ್ರೆ ಹತ್ರ ಬಾ 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 ಅಂತ ಕರಿತೀವ, ಮಗು ಥರ ಕರಿತೀವ. ಬಂದ್ರೆ ಬಾ ಅಂತೀವ, ಇಲ್ಲ ತಾನೆ? ಅಲ್ಲಿಂದ ಓಡೋಗ್ತೀವಿ. ಬರೀ ಅದು ಆಹಾರ ಅಭಿನಯ. ಬರೀ ಕಾಸ್ಟ್ಯೂಮ್ ಕೂದಲು ಕೆತ್ತಿರ್ಕೊಂಡು ಜೋಡಿಸ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಬಂದ್ರೆ ನೀವು ಹುಚ್ಚ ಅಂತ ಹೇಳಿ ಹೋಗ್ಬಿಡ್ತೀವಿ. ಆಹಾರ್ಯ ಅಭಿನಯದ ಮೂಲಕ ನನ್ನ ಪಾತ್ರವನ್ನ ತೋರಿಸ್ತಿದ್ವಿ. ನೆಕ್ಸ್ಟು ಸಾತ್ವಿಕ ಅಭಿನಯ. ಇದು ಭಾವನೆಗೆ ಸಂಬಂಧಪಟ್ಟಿದೆ. ಇದು ಒಳಗಡೆ ನಡೆಯೋದು. ಇದನ್ನ ತೆಗಿಬೇಕು. ಇವಾಗ ಹೆಂಗೆ ನಿಮ್ಮ ಹೆಸರು ಹೇಳೋದಕ್ಕೆ ನೀವು ಕೆಲವರು ಬಾಡಿ ಮುಂದೆ ಬಂತು, ಖುಷಿ ಬಂತು, ಅದನ್ನ ಎಕ್ಸ್ಟ್ರಾ ವಾಚಿಕಾಭಿನಯಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ನನ್ನ ಹೆಸರನ್ನ ಹೇಳಿದ್ವಿ ಅಂದ್ರೆ ಅದು ಫೀಲ್ ಮಾಡಿ ಹೇಳಿದ್ದಾರೆ ಅಲ್ವಾ ನೀವೆಲ್ಲರೂ? ಎಲ್ಲಿತ್ತು ಆ ಫೀಲ್? ಅದಕ್ಕೆ ಮುಂಚೆ ಎಲ್ಲಿತ್ತು ಫೀಲ್? ನಿಮ್ಮ ಒಳಗಿತ್ತದು, ಆ ಖುಷಿ ಅನ್ನೋದಿತ್ತು. ಅದಕ್ಕೆ ರೀಸನ್ ಏನು? ನಾನು ನಿಮಗೆ ಹೇಳಿದೆ ಖುಷಿ ಬೇಕು ಅಂತ ಹೇಳಿದಾಗ ನೀವು ನಾನು ರೀಸನ್ ಆಗಿ ಅದ್ರ ಒಳಗಡೆಯಿಂದ ಹೊರಗಡೆ ಬಂದೆ, ಹೌದಲ್ವಾ? ಇದು ಸಾತ್ವಿಕ ಅಭಿನಯಕ್ಕೆ ಸಂಬಂಧಪಟ್ಟಿದೆ. ಈಗ ಸ್ವಲ್ಪ ನಾನು ನಿಮ್ಮನ್ನ ಅಲ್ಲಿಂದ ಇಲ್ಲಿಗೆ ಕಳಿಸ್ತೀನಿ. ಈ ಫೀಲ್ಡಲ್ಲಿ ನೀವು ಯಾವುದಾದ್ರು ತಗೊಳ್ಳಿ, ಕಲೆ ಅಂತ ಬಂದಾಗ ಅದು ತಪಸ್ಸು ಮಾಡಿದ ಹಾಗೆ ಮಾಡಬೇಕು. ತಪಸ್ಸು ಅಂದ್ರೆ ಗೊತ್ತಲ್ಲ? ಕಣ್ಣು ಮುಟ್ಕೊಂಡು ಒಂದು ಕಣ್ಣು ಬರುತ್ತೆ. ಮಾತು, ಅದಕ್ಕೊಂದು ಎಕ್ಸಸೈಸ್ ಹೇಳ್ತೀನಿ ನಿಮಗೆ. ಹೇಗೆ ನಾವು ಮಾತಾಡಬೇಕು. ನಾವು ಕಲಾವಿದರಾಗಿ ಯಾರು ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಇಲ್ಲಿ ನೋಡಿ, ಆಲ್ಮೋಸ್ಟ್ ಎಲ್ರಿಗೂ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಲ್ವಾ? ನಮಗೆ ಸೂಕ್ತಾದ ಪಾತ್ರಗಳು ಸಿಕ್ಕಾಗ ನಮ್ಗೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ನಮ್ಗೆ ಹೀರೋಯಿನ್ ಆದರೂ ನಮ್ಗೆ ಹೀರೋಯಿನ್ ಚಾನ್ಸ್ ಸಿಗಲಿಲ್ಲ, ಆ ಥರದ್ದಲ್ಲ. ನಿಮ್ಮ ಪಾತ್ರಕ್ಕೆ ಅವನು ಕಲ್ಪನೆ ಮಾಡಿಕೊಂಡ ಪಾತ್ರ ಸೂಟ್ ಆದರೆ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೆ ಮುಂಚೆ ಕೆಲವೊಂದಷ್ಟು ನಾವು ತಯಾರಿ ನಡೆಸ್ಕೋಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಸ್ಟೆಪ್ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ನಿಮ್ಗೆಲ್ಲ ಇದು ಫಸ್ಟ್ ಸ್ಟೆಪ್ ಅಂತ. ಓಕೆ, ಈಗ ನಾವು ಬೆಳಿಗ್ಗೆ ಎದ್ದು ಎಷ್ಟೊತ್ತಿಗೆ ಹೇಳ್ತೀವಿ ಎಲ್ಲರೂ? ಅವರು ಎದ್ದೇಳುವ ಟೈಮ್ ನೀವು ಓದಿ. ಎಲ್ಲರೂ ಬ್ರಾಹ್ಮಣ ಓದಿದರೆ ಎದ್ದೇಳಿರ್ತಾರೆ. ಅದು ಆ ಟೈಮಲ್ಲಿ ನಾವು ಅಂದುಕೊಂಡದ್ದು ಯೂನಿವರ್ಸಿಟಿ ಕೇಳಿಸುತ್ತೆ, ಅದು ರೆಸ್ಪಾನ್ಸ್ ಮಾಡ್ತಾರೆ. 8 ಗಂಟೆ 7:15 ಮೇಲೆ ಹೇಳೋರು ರಾಕ್ಷಸರು, ನಿಜವಾಗ್ಲು ಭೂತಗಳು, ಪಿಶಾಚಿಗಳು, ದೆವ್ವಗಳು. 7 ಗಂಟೆ ಮೇಲೆ ಹೇಳೋರು ಪಿಶಾಚಿಗಳೇ, ಅವರೆಲ್ಲ ಅಷ್ಟೊತ್ತಿಗೆ ಹೇಳೋದು. ಈಗ ನಾವು ಸಲ್ಮಾನ್ ಖಾನ್ ಯಾಕೆ ನೋಡಕ್ ಹೋಗ್ತೀವಿ? ದಟ್ ಈಸ್ ಯಾವ ಆಕ್ಟಿಂಗ್? ಅವನು ಫಸ್ಟ್ ಅವ್ನು ಶರ್ಟ್ ಟಿ ಶರ್ಟ್ ಹಾಕೊಂಡು ಬಂದ್ರೆ ಫಸ್ಟ್ ಎಂಟ್ರಿ ಹಂಗೆ ಇರುತ್ತೆ. ಅವರು ಫಸ್ಟ್ ಎಂಟ್ರಿ ಹೇಗಿರುತ್ತೆ? ಅವ್ರ ಆಮಿಕಾಭಿನಯವೇ ಶರ್ಟ್ಲೆಸ್, ಆಮಿಕಾಭಿನಯವೇ ಶರ್ಟ್ಲೆಸ್, ಹೌದಲ್ವಾ? ಈಗ ಗೊತ್ತಾಯ್ತಾ ಆಮಿಕಾಭಿನಯ ಏನು ಗೊತ್ತಾಯ್ತಲ್ವಾ? ಒಬ್ಬ ಆಕ್ಟರ್ನ ಗುಡ್ಸ್ಬೇಕು ಅಂದ್ರೆ ಅವನ ಆಮಿಕಾಭಿನಯ, ಅವ್ನ ಶರ್ಟ್ ಎಲ್ಲ ಹಾಕಿ ನಂತರ ಜುಬ್ಬ ಹಾಕೊಂಡು ಸಲ್ಮಾನ್ ನಿಂತ್ಕೊಂಡು ಯಾಕೆ ಮಾಡ್ತಾನೆ? ಅವನ ವಾಚಿಕಾಭಿನಯ ಇರ್ಬೋದು, ಅವನ ಆಹಾರ್ಯಾಭಿನಯ ಬೇರೆ ಏನೋ ಇರ್ಬೋದು, ಬಟ್ ಶರ್ಟ್ಲೆಸ್ ಬಂದಾಗಲೇ ಅವ್ನು ನೋಡಕ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಾಚಿಕಾಭಿನಯ ಅಂತ ಬಂತು. ವಾಚಿಕಾಭಿನಯ ಅಂತ ಬಂದಾಗ ಇವಾಗ ಸುದೀಪ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಎಲ್ಲರಿಗೂ ಗೊತ್ತಿರುತ್ತೆ. ಸುದೀಪ್ನ ಡೈರೆಕ್ಟ್ ಆಗಿ ಎಂಟ್ರಿ ಕೊಡೋದು ನೋಡಿದ್ದೀರಾ? ಇನ್ನೂ ಒಂದು ವಾಚ್ ಬರುತ್ತೆ
ವಾಯ್ಸ್ ಅಂದ್ರೆ ವಾಚಿಕಾಭಿನಯದ ಮೂಲಕ ಅವನು ಗುರುತಿಸ್ಕೊತಾ ಇದ್ದಾನೆ. ಹಂಗೆ ಆ ಥರ ನಿಮ್ಮ ಸ್ಪೆಷಲ್ ಏನೋ ಒಂದಿದೆ, ನಾವು ಗುರ್ಸ್ಕೋಬೇಕು ಅಂದ್ರೆ ಆ ಥರ ಇಂಡಿವಿಜುವಲ್ ಆಗಿ ಗುರ್ಸ್ಕೋಬೇಕು, ಆ ಥರ ಬಂತು. ಈಗ ನೆಕ್ಸ್ಟ್ ಆಹಾರ ಅಭಿನಯ ಅಂತ ಬಂದಾಗ ನಾವು ಗಂಡು ಮಕ್ಕಳನ್ನ ನಾನು ತಗೊಳ್ಳೋದು ದರ್ಶನ್ ಅಂತ ತಗೊಳ್ತೀನಿ. ದರ್ಶನ್, ಓಕೆ, ದರ್ಶನ್ ಆಮಿಕಾ ಶರ್ಟ್ ಬಿಚ್ಕೊಂಡು ಬರೋಕ್ಕಾಗಲ್ಲ, ಯಾಕಂದ್ರೆ ಹೊಟ್ಟೆ ಆಮಿಕಾಭಿನಯ ಮಾಡೋಕ್ಕಾಗಲ್ಲ. ನೀವು ಫೀಮೇಲ್ ಆಕ್ಟ್ರೆಸ್ ನೀವು ಕಲ್ಪನೆ ಮಾಡ್ಕೋಬಹುದು, ಕೆಲವೊಂದಷ್ಟು ಇದ್ದಾರೆ. ಓಕೆ, ಅವರು ಇಷ್ಟು ಕಾಸ್ಟ್ಯೂಮ್ ಯಾವುದು ಹಾಕೊಳ್ಳಲ್ಲ, ಇಷ್ಟೇ ಹಾಕೊಂಡಿರ್ತಾರೆ. ಕೆಲವೆಲ್ಲ ನೀವು ಗಮನಿಸ್ಬೋದು, ಇದು ತುಂಬಾ ಪ್ರಾಕ್ಟಿಕಲ್ ನಾವು ಯೋಚನೆ ಮಾಡ್ಬೇಕು. ಆದ್ರೆ ದರ್ಶನ್ ಎಂಟ್ರಿ ಕೊಟ್ಟಾಗ ಫಸ್ಟ್ ಕೊಡೋದ್ರೆ ನೀವು ಗಮನಿಸಿರ್ಬೋದು, ಇಲ್ಲ ಅಂದ್ರೆ ಬ್ಲೇಸರ್ ಇದೇನೋ ಹಾಕಿರ್ತಾರೆ, ಅಲ್ಲ ಕಟ್ಟ ಏನೋ ಕಟ್ಕೊಳ್ಳೋದು, ವಾಚ್ ಕಟ್ಕೊಳ್ಳೋದು, ಆ ಥರ ಎಂಟ್ರಿ ಕೊಡ್ತಾರೆ ದರ್ಶನ್ ಬಂದಾಗ. ಅಂದ್ರೆ ಯಾವ ಅಭಿನಯ ಅದು? ಆಹಾರ್ಯ ಅಭಿನಯದ ಮೂಲಕ ಅವನು ಗುರುತಿಸ್ಕೊಳ್ತಾ ಇದ್ದಾರೆ. ನಾವು ಯಾವುದಾದ್ರು ಬಂದು ಬಟ್ ಒಂದರಲ್ಲೇ ಗುರುತಿಸ್ಕೊಂಡ್ಬಿಟ್ರೆ ಅದು ಸ್ಟಿರಿಯೋಟೈಪ್ ಅಂತ ಆಗುತ್ತೆ, ಅದು ಮಾಡ್ಕೋಬಾರ್ದು. ಓಕೆ, ನೆಕ್ಸ್ಟು ಸಾತ್ವಿಕ ಅಭಿನಯ ಅಂತ ಬಂದಾಗ ಯಾರು ಎಕ್ಸಾಂಪಲ್ ಕೊಡ್ತಾರೆ? ಅರ್ಜುನಿಗೂ ವಾಚಿಕ ಅಭಿನಯ ಕೊಡ್ತಾರೆ. ಆಮೇಲೆ ಎಕ್ಸ್ಟ್ರಾ ಎಲ್ಲ ನಾವು ಮಾಡ್ಕೋಬೋದು. ಅಮಿತಾಬ್ ಬಚ್ಚನ್ ತಗೊಳ್ಬೋದು, ರಜನೀಶಾ ತಗೊಳ್ಬೋದು. ರಜನಿಕಾಂತ್ ಸ್ಟಿರಿಯೋ ಟೈಪ್ ಆದ್ರೆ ಆಮಿಕಾಭಿನಯ ಅವ್ರನ್ನ ಫಸ್ಟ್ ಬರೋದೆ ಒಂದು ಗೋಲ್ ಸುಂದ್ರಂತ ಒಂದು ಗೋಲ್ ಬಂದು ನಿಂತ್ಕೊಡುತ್ತೆ. ಇಲ್ಲಂದ್ರೆ ಅಲ್ಲೆಲ್ಲೋ ಗೂಳಿ, ಯಾವ ಸಿನಿಮಾನಲ್ಲಿ ಗೂಳಿ ಬರ್ತಿರುತ್ತೆ, ಫಸ್ಟ್ ಒಂದು ಕೈ ಬರುತ್ತೆ. ಯಾವುದೊಂದು ಆಮಿಕಾಭಿನಯದ ಮೂಲಕ ಅವರು ಮುಗಿಸ್ಕೊಳ್ತಾರೆ. ಈ ಆಮಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ನಾಲ್ಕು ಸೇರಿ ಬರೋದು ಅಂತ ಹೇಳಿದ್ರೆ ನನಗೆ ಅನಂತ ಪ್ರಕಾಶ್ ರಾಜ್, ಡಾಕ್ಟರ್ ರಾಜ್ಕುಮಾರ್, ಮೇನ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್, ಎಲ್ಲವೂ ಒಟ್ಟಿಗೆ ಬರುತ್ತೆ. ಹೌದಲ್ಲ? ಈ ಯೋಚನೆ ಮಾಡಬೇಕು ನಾವು, ಸಪ್ರೇಟ್ ಆಗಿ ಇಟ್ಕೊಂಡಾಗ ಯಾವ ಥರ ನಮ್ಮ ಜನ ಗುರುತಿಸ್ತಾರೆ. ಇವಾಗ ಐಶ್ವರ್ಯ ರಾಯ್ ಆನ್ ಸ್ಕ್ರೀನ್ ಬಂದರು, ವಾಯ್ಸಲ್ಲಿ ಕೊಡೋಕ್ಕಾಗತ್ತಾ? ವಾಕಿಂಗ್ ಸ್ಟೈಲು, ಅವ್ರ ಡ್ಯಾನ್ಸು ಅಲ್ವಾ, ಅವ್ರು ಏನೋ ಇದ್ರೆ ಆ ಥರ ಮೂರರಲ್ಲಿ ಅವ್ರನ್ನ ಗುರುತಿಸ್ಕೋಬೋದು. ಯಾವುದೋ ಒಂದರಲ್ಲಿ ಮೈನಸ್ ಆಗ್ತಾ ಹೋಗ್ತಾರೆ. ರಾಜ್ಕುಮಾರ್ ಆಗಲ್ಲ, ಅನಂತನಾಗೂ ಆಗಲ್ಲ. ಇದು ನನ್ನ ಅಭಿಪ್ರಾಯ, ನನ್ನ ಒಪಿನಿಯನ್, ನಿಮ್ಗೆ ಸಪ್ರೇಟ್ ಆಗಿರುತ್ತೆ. ಓಕೆ, ಹಾಗಾಗಿ ಆ ನಾಲ್ಕು ನಮ್ಮದಾಗಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಆಮಿಕಾಭಿನಯ ಟ್ಯಾಬ್ಲೆಟ್ ಕೊಡಿ, ವಾಚಿಕಾಭಿನಯ ಟ್ಯಾಬ್ಲೆಟ್ ಕೊಡಿ. ಅದಕ್ಕೆ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ, ಆಮಿಕಾಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬೆಳಗ್ಗೆ 4:45 ಎದ್ದು ಎಕ್ಸಸೈಸ್ಗಳು ಮಾಡಬೇಕು. ಅದು ಯೋಗ ಇರ್ಬೋದು, ಜಿಮ್ ಹೋಗೋದಿರ್ಬೋದು, ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಅದು ಎಲ್ಲವೂ ಇರುತ್ತೆ. ಅಂದರೆ ನನ್ನ ಬಾಡಿನ ಫಿಟ್ ಮಾಡ್ಕೋಬೇಕು. 2 ಥರ ಇರುತ್ತೆ, ಎರಡು ಥರ. ಒಂದು ಆಂತರಿಕವಾಗಿ ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ಬೇಕು, ಇನ್ನೊಂದು ಬಹಿರ್ಮುಖವಾಗಿ ನಾವು ರೆಡಿ ಮಾಡ್ಕೋಬೇಕು. ಆಂತರಿಕ ಅಂತ ಹೇಳಿದ್ರೆ ಸಾತ್ವಿಕ ಅಭಿನಯಕ್ಕೆ ಸಂಬಂಧಪಟ್ಟು ಬರುತ್ತೆ. ಹೊರಗಡೆಯಿಂದ ರೆಡಿ ಮಾಡ್ಕೊಳ್ಳೋದು ಆಮಿಕ, ವಾಚಿಕ, ಆಹಾರ್ಯ. ನೀವು ಬೆಳಿಗ್ಗೆ ಎದ್ದು ಏನು ಮಾಡಬೇಕು? ವಾರ್ಮ್ ಅಪ್ ಎಕ್ಸಸೈಸ್. ಚೆನ್ನಾಗಿ ನಿಂತ್ಕೊಳ್ಳಿ.
ಈಗ ಇದು ಬಾಡಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಾಗಿ ಇದು ಮಾಡಿದ್ರೆ ನಾವೆಷ್ಟು ಫ್ರೀ ಆಗ್ತೀವಿ ಅಂತ ಹೇಳಿದ್ರೆ ಏನು ಹೇಳಿದ್ರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಆಕ್ಟ್ ಲೈಕ್ ಡಾಗ್. ಯಾರು ನಿಮ್ಮ ಜೊತೆ ಬರೋದು ಈ ಫೀಲ್ಡಲ್ಲಂತೂ ಯಾರೂ ಬರಲ್ಲ. ಅವಕಾಶ ಸಿಕ್ಕಿದ್ರೆ ಅವ್ರು ಹೋಗ್ತಾರೆ. ಹೋಗುವಾಗ ಹೇ ನನಗೆ ಅತ್ತೆ ಪಾತ್ರ ಸಿಕ್ಕಿದೆ ಕಡೆ ಈ ಸೊಸೆ ಮಾಡೋದು ಆಗ ಕರ್ಕೊಂಡು ಹೋಗ್ತಾರ. ಹೇ ನನಗೆ ಹೀರೋಯಿನ್ ಪಾತ್ರ ಸಿಕ್ಕಿದೆ ಕಡೆ ಅದ್ರ ಇನ್ನೊಬ್ಬ ಹೀರೋ ಇದ್ದಾರಂತೆ ಅವ್ನು ನೀವನ್ನೇ ಹೀರೋ ಮಾಡೋದು ಕರ್ಕೊಂಡು ಹೋಗ್ತಾರ. ಫೋನ್ ಮಾಡಲ್ಲ. ಮಾಡ್ತಾರ? ಕ್ಲೋಸ್ ಇದ್ದಾಗಿರುತ್ತೆ. ಬಟ್ ಇಲ್ಲಿ ತುಂಬ ಸೆಲ್ಫಿಶ್ನೆಸ್ಸು, ತುಂಬ ಸೆಲ್ಫಿಶ್ ಈ ಫೀಲ್ಡಲ್ಲಿ ಒಂದೇ ಇರೋದು, ಇನ್ನೆಲ್ಲೂ ಇಲ್ಲ. ಹಾಗಾಗಿ ನಮ್ಗೆ ಯಾರೋ ಕರೀತಾರೆ, ಯಾರೋ ಏನೋ ಹೇಳ್ತಾರೆ, ನಮ್ಗೆ ಯಾರೋ ಏನೋ ಭಾವಿಸ್ತಾರೆ ಅನ್ಕೊಂಡು ನಾವು ಎಕ್ಸ್ಪೆಕ್ಟೇಷನ್ ಇದ್ರೆ ಸಾಧ್ಯನೇ ಇಲ್ಲ. ನಾನು ರೆಡಿಯಾಗಿ ಇರ್ತೀನಿ, ಏನು ಮಾಡುವಂತ ಮಾಡ್ತೀನಿ ಅಂತ ರೆಡಿಯಾಗಿದ್ದಾಗ ನೀವು ಆ ಸರ್ಕಲ್ಗೆ ಎಂಟ್ರಿ ಆಗ್ತೀರ. ಇಲ್ಲಾಂದರೆ ಒಬ್ಬೊಬ್ಬ ಸರ್ಕಲ್ಗೆ ಇರ್ತಾ ಇರ್ತೀರ, ಬೇರೆಯವರೆಲ್ಲ ಬಂದು ಹೋಗ್ತಿರ್ತಾರೆ. ಹಾಗಾಗಿ ಕಪ್ಪಲ್ ಥರ ಮಾಡಲೇಬೇಕಾಗುತ್ತೆ. ಓಕೆ, ಈಗ ಸ್ಲೋ ವಾಕ್ ಮಾಡಿ. ಅಂದರೆ ಯು ಕ್ಯಾನ್ ಯೂಸ್ ಫುಲ್ ಸ್ಪೇಸ್ ಯೂಸ್ ಮಾಡಿ. ಸ್ಲೋ ವಾಕು, ಕೈ ಬಿಡಿ, ಕೈ ಕಟ್ಕೋಬೇಡಿ, ಶೋಲ್ಡರ್ ಫ್ರೀ ಬಿಡಿ, ಸ್ಲೋ ವಾಕ್ ಮಾಡಿ. ಒಂದು 10% ಜಾಸ್ತಿ ಮಾಡಿ ವಾಕು, ಹೆಚ್ಚಿಗೆ ಮಾಡಿ. 10%, 20% ಜಾಸ್ತಿ ಮಾಡಿ. ತಗೊಳ್ಳಿ, ಅಮ್ಮನೆಲ್ಲ ತಗೊಳ್ಳಿ, ಈ ಸ್ಪೇಸ್ ಯೂಸ್ ಮಾಡ್ಕೊಳ್ಳಿ, ತುಂಬ ದೊಡ್ಡದಾಗಿದೆ ಜಾಗ. 30% ಜಾಸ್ತಿ ಮಾಡಿ, 40% ಜಾಸ್ತಿ ಮಾಡಿ, ಸ್ಪೀಡ್ ಜಾಸ್ತಿ ಮಾಡಿ, 50% ಜಾಸ್ತಿ ಮಾಡಿ. ಇನ್ನೂ 10% ಅಲ್ಲಿ ಇದ್ದಾರೆ ಕೆಲವರೆಲ್ಲ. 60% ಜಾಸ್ತಿ ಮಾಡಿ, 70%. ಒಬ್ರೊಬ್ರು ಡಿಕ್ಕಿ ಹೊಡ್ಕೋಬಾರ್ದು. 80% ಸ್ಪೀಡ್. ಎಲ್ಲಿ 80%? 15 ಇದ್ದೀರಾ. 90%, 100. ವೆರಿ ಗುಡ್. ಯಾರು ಓಡಿದ್ರು ವೆರಿ ಗುಡ್. ಒಬ್ಬರಿಗೆ ತೊಂದರೆ ಕೊಡಬಾರ್ದು, ಡಿಕ್ಕಿ ಹೊಡಿಬಾರ್ದು. 110, 120, 130, 140. ಫ್ರೀಸ್ ನಗಬಾರ್ದು. ಬಾಯಿ ಮುಚ್ಕೊಳ್ಳಿ, ಮೂಗಲ್ಲಿ ಉಸಿರಾಡ್ತೀರಿ, ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಯಾರು ಬ್ರಿಸ್ಕ್ ವಾಕ್ ಮಾಡಿದರೋ ಅವ್ರಿಗೆ ಗೊತ್ತಾಗತ್ತೆ ಅದ್ರ ಉಸಿರಾಟ. ಯಾರು ವಾಕ್ ಮಾಡಿಲ್ಲೋ ಅವ್ರಿಗೆ ಗೊತ್ತಾಗಲ್ಲ. ಉಸಿರು ತಗೊಂಡಾಗ ಈಗ ನಿಮಗೆ ಆಂಗಿಕ ಜೊತೆಗೆ ವಾಚಿಕ ಶುರುವಾಗಿದೆ. ಈಗ ವಾಚಿಕ ಅಭಿನಯ ಶುರುವಾಗಿದೆ. ಕಣ್ಣು ಮುಚ್ಕೋಬೇಕು.
ಕ್ಲೋಸ್ ಯುವರ್ ಐಸ್. ನಿಮ್ಮ ಉಸಿರಾಟವನ್ನು ಗಮನಿಸಿ. ನೋಡಿ, ಉಸಿರು ತಗೊಂಡಾಗ ಬ್ರೀದ್ ಇನ್ ಆದಾಗ ಹೊಟ್ಟೆ ದಪ್ಪ ಆಗತ್ತೆ. ಗಮನಿಸಿ. ಕೆಲವರೆಲ್ಲ ಉಲ್ಟಾ ಉಸಿರಾಡ್ತಾ ಇರ್ತೀರಾ, ನಮಗೆ ಗೊತ್ತಿಲ್ಲ. ಇವತ್ತಿನವರೆಗೂ ಕೆಲವರು ಉಲ್ಟಾ ಉಸಿರಾಡ್ತಾ ಇರ್ತೀರಾ. ಗಮನಿಸಿ. ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಗುತ್ತೆ, ಉಸಿರು ಬಿಟ್ಟಾಗ ಹೊಟ್ಟೆ ನಿಧಾನವಾಗಿ ಒಳಗಡೆ ಹೋಗುತ್ತೆ. ಗಮನಿಸಿ. ಹೊಟ್ಟೆ ಮೇಲೆ ಕೈ ಇಡಿ. ಹಾಗೆ ಹೊಟ್ಟೆ ಮೇಲೆ ಕೈ ಇಟ್ಟು ಗಮನಿಸಿ. ಗಮನಿಸಿ. ನೋಡಿ, ನಿಮ್ಗೆ ಅನಿಸುತ್ತೆ ನಾನು ಉಸಿರು ತಗೊಂಡಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ, ಉಸಿರು ಬಿಟ್ಟಾಗ ದಪ್ಪ ಆಗ್ತಾ ಇದೆ ಹೊಟ್ಟೆ ಅಂತ. ಕೆಲವ್ರಿಗೆ ಆಗ್ತಾ ಇದೆ ಅದು. ಯಾಕಂದರೆ ಇವತ್ತಿನವರೆಗೂ ನಾವು ಉಲ್ಟಾ ಉಸಿರಾಡಿದ್ದೀವಿ. ಇನ್ನು ಮುಂದೆ ಆಗಬಾರ್ದು. ಬ್ರೀದ್ ಇನ್ ಮಾಡಿದಾಗ ಹೊಟ್ಟೆ ದಪ್ಪ ಆಗಬೇಕು, ಬಲೂನ್ ಥರ. ಬಲೂನ್ ಊದಿದಾಗ ದಪ್ಪ ಹೇಗಾಗತ್ತೆ ಹಾಗೆ, ಬಲೂನಿಂದ ಹೊರಗಡೆ ಗಾಳಿ ಹೋದಾಗ ಬಲೂನ್ ಹೇಗೆ ಕುಗ್ಗುತ್ತೋ ಹಾಗೆ ನಿಮ್ಮ ಹೊಟ್ಟೆ ಒಳಗಡೆ ಹೋಗ್ತಾ ಹೋಗಬೇಕು. ಇದು ಫಿಸಿಕಲ್ ಎಕ್ಸಸೈಸ್ ಮಾಡುವಾಗ ನಾವು ಬಾಡಿನ ರಿಲ್ಯಾಕ್ಸ್ ಮಾಡುವಂತಹ ಒಂದು ಸ್ಟೇಜ್. ರಿಲ್ಯಾಕ್ಸ್. ನಿಧಾನವಾಗಿ ಕಂಡುಬಿಡಿ. ಯಾರು ಉಲ್ಟಾ ಉಸಿರಾಡ್ತಿದ್ರಿ ಪ್ರಾಂಪ್ಟಾಗಿ ಹೇಳಿ. ಕೈ ಮೇಲೆ ಎತ್ತಿ ಗೊತ್ತಾಗ್ಬೇಕು ನಮಗೆ. ಉಲ್ಟಾ ಉಸಿರಾಡ್ತಿದ್ರಿ. ಉಸಿರು ತೊಗೊಂಡಾಗ ಹೊಟ್ಟೆ ಒಳಗಡೆ ಹೋಗ್ತಿತ್ತು, ಉಸಿರು ಬಿಟ್ಟಾಗ. ಕೆಲವ್ರಿಗಾಗಿದೆ. ಬಟ್ ಕಲಾವಿದರು ಯಾವತ್ತೂ ತಪ್ಪನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನೀನು ತಪ್ಪು ಮಾಡಿದೆ ಅಂದರೆ ಏನು ತಪ್ಪು ಮಾಡಿದೆ, ನೀ ಮಾಡಿ ತೋರಿಸಿ ನೋಡೋಣ ಅಂತಾರೆ. ಹೌದು, ಕಲಾವಿದ ಅದೊಂದೇ ಮಿಸ್ಟೇಕ್ ಇರೋದು, ದೊಡ್ಡ ಮಿಸ್ಟೇಕು. ಅವ್ರಿಗೆ ಸರಿ ಮಾಡಲಿಲ್ಲ ಏನು ಸರಿ ಮಾಡಲಿಲ್ಲ, ನೀ ಮಾಡಿ ತೋರಿಸಿ ನೋಡೋಣ, ಕ್ಯಾಮ್ರಾ ಮುಂದೆ ಯಾಕೆ ಮಾಡೋ, ತಪ್ಪು ಹುಡ್ಕೋದಲ್ಲ, ಅವನಿಗೆ ಗೊತ್ತು ತಪ್ಪು ಮಾಡಿದ್ದೀನಿ ಅಂತ. ಆದರೂ ಅಲ್ಲಿ ಏನು ಹೇಳ್ತೀವಿ, ಸಮರ್ಥಿಸ್ಕೊಳ್ತಾನೆ. ಅದಾಗಬಾರ್ದು. ನಾವೇನೇ ತಪ್ಪು ಮಾಡ್ಬೋದು, ನಾವೇನೇ ಸುಳ್ಳು ಹೇಳ್ಬೋದು, ಬಟ್ ಕ್ಯಾಮ್ರಾ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಪ್ಲೇ ಮಾಡಿ ತೋರಿಸ್ತಾರೆ, ನೋಡಿದ್ರಾ ಅಂತ. ಅದು ಒಳ್ಳೆಯದಾ, ನಾವು ಮೊದಲೇ ಒಪ್ಕೊಳ್ಳೋದು ಒಳ್ಳೆಯದಾ? ಒಪ್ಕೊಳ್ಳೋದು ಒಳ್ಳೇದಲ್ವಾ? ನಾವು ಯಾವಾಗ ಒಪ್ಕೊಳ್ತಾ ಹೋಗ್ತೀವೋ ಆವಾಗ ನಾವು ಬೆಳೀತಾ ಹೋಗ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಇವಾಗ ಆ ರಿಲ್ಯಾಕ್ಸ್ ಮಾಡೋದೊಂದು ಗೊತ್ತಾಯ್ತಲ್ವ ನಿಮಗೆ? ರಾತ್ರಿ ಇದನ್ನು ಉಸಿರಾಟದ ಕಂಟ್ರೋಲ್, ಬ್ರೀದಿಂಗ್ ಕಂಟ್ರೋಲ್ ನೀವು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ರಾತ್ರಿ ನಾವೆಲ್ಲ ಮಲಗ್ತೀವಲ್ಲ, ಮಲಗೋಕ್ಕೆ ಮುಂಚೆ ಊಟ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಮಲಗೋದು. ಊಟ ಮಾಡಿ ದಬಕ್ಕಂತ ಮಲ್ಕೊಳ್ಳೋಂಗಿಲ್ಲ. ಇನ್ಮೇಲೆ ಊಟ ಆಗಿ ಒಂದು ಅರ್ಧ ಗಂಟೆ ಶತಪಥ ಅಂತ ವಾಕ್ ಮಾಡ್ತಾರೆ. ಅದಾದಮೇಲೆ ಈಗ ಹೊಟ್ಟೆ ಮೇಲೆ ಕೈ ಇಟ್ಕೋಬೇಕು, ನಿಧಾನವಾಗಿ ಡೀಪ್ ಬ್ರೀತ್, ನಿಧಾನವಾಗಿ ಇದು ಮಾಡಬೇಕು. ಮಾಡ್ತಾ 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 ಒಂದು 5 ಮಿನಿಟ್ಸು ಎಂಥ ನಿದ್ದೆ ಬರುತ್ತೆ ಅಂದರೆ, ಬೆಳಗಿನ ಜಾವದವರೆಗೂ ನೀವು ಅದೇ ಮೆಥಡಲ್ಲಿ ಬ್ರೀತ್ ಮಾಡ್ತಿರ್ತೀರ. ಯಾಕೆ ಈ ಬ್ರೀದು ಅಂತ ಹೇಳಿದ್ರೆ, ನಿಮ್ಮ ವಾಯ್ಸ್ ಇಲ್ಲಿಂದ ಬರುತ್ತೆ, ಇಲ್ಲಾಂದರೆ ಇಲ್ಲಿ ಬರುತ್ತೆ. ಕೆಲವು ಈ ಜಿಮ್ಗೆ ಹೋದವರೆಲ್ಲ ನೋಡಿ ಉಸಿರಾಟ ಇಲ್ಲಿ ಬರಲ್ಲ ಅವ್ರಿಗೆ. ಹೌದು, ಕೆಲವರೆಲ್ಲ ನೋಡಿ ಚೆನ್ನಾಗಿ ಸಖತ್ತಾಗಿರ್ತಾರೆ, ಹಿಂಗೆಲ್ಲ ಇರ್ತಾರೆ. ಹಿಂಗೆಲ್ಲ ಬಂದು ಹಿಂಗೆ ಮಾತಾಡ್ತಾ ನೋಡೋಣ, ಹಂಗಿರ್ತಂದ್ರೆ ಬಾಡಿ. ನಾನು ನೋಡಿರೋದು ನೋಡ್ಕೊಂಡಿರ್ತಾರೆ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಗಕ್ಕಾಗಲ್ಲ, ಎಂಥ ನಗು ಬರ್ತಿರುತ್ತೆ ಅಂದರೆ ಚೀನಪ್ಪ. ಯಾಕಂತ ಹೇಳಿದ್ರೆ ಅವರು ಇಲ್ಲಿಂದ ಉಸಿರು ಅಭ್ಯಾಸ ಮಾಡಲ್ಲ. ನೀವು ಗಮನಿಸಿ, ಇಷ್ಟೇ ಇಲ್ಲಿ ತಗೊಳ್ಳಲ್ಲ. ಬಟ್ ನಾವು ಆ್ಯಕ್ಟ್ರ್ ಆಗಬೇಕು ಅಂತಿರೋರು, ಕಲಾವಿದರಾಗಬೇಕು ಅಂತಿರೋರು ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಈಗ ಮಲ್ಕೊಂಡು ಪ್ರಾಕ್ಟೀಸ್ ಮಾಡೋದು ಗೊತ್ತಾಯ್ತಲ್ವಾ? ಅದು ಈಗ ಒಂದು ಚಿಕ್ಕ ಗೇಮ್ ಇದು. ಅಲರ್ಟ್ನೆಸ್ಸು, ಕಾನ್ಸಂಟ್ರೇಷನ್ನು ಅದಕ್ಕೆ ಸಂಬಂಧಪಟ್ಟಾಗೆ ಟಾಮ್ ಸೇಸ್ ಅಂತ ಬಂದು. ನಾನು ಟಾಮ್ ಹೇಳ್ತೀನಿ, ಟಾಮ್ ಸೇಸ್ ಸ್ಟ್ಯಾಂಡ್, ಟಾಮ್ ಸೇಸ್ ಸಿಟ್, ಟಾಮ್ ಸೇ ವಾಕ್ ಅಂತ ಹೇಳಿದಾಗ ಟಾಮ್ ಏನು ಹೇಳ್ತಾನೋ ಅದು ಮಾಡಬೇಕು. ಸಿಟ್ ಅಂದರೆ ಕೂತ್ಕೊಳ್ಳೋ ಹಾಗಿಲ್ಲ, ಟಾಮ್ ಹೇಳಿಲ್ಲ. ಅರ್ಥ ಆಯ್ತಲ್ವಾ? ಅಂದರೆ ಈಗ ಎಂಥ ಸ್ಟೇಜ್ ಅಂದರೆ ನಿಮ್ಮದೆಲ್ಲ ನಮಗೆ ಗ್ರಹಣ ಶಕ್ತಿ ಅಂತ ಹೇಳ್ತೀವಿ. ಅಂದರೆ ಗ್ರಾಸ್ ಮಾಡುವಂಥ ಪವರ್ ನಮ್ಮಲ್ಲಿರಬೇಕು. ಇನ್ನು ಒಂದು ಇಮ್ಯಾಜಿನೇಷನ್ ಪವರ್ ನಮಗಿರಬೇಕು. ಹೇಳಿದ ತಕ್ಷಣ ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಇನ್ನೂ ಒಂದು ಮೆಮೊರಿ, ಹೇಳಿದ್ದೆಲ್ಲ ನೆನಪಲ್ಲಿ ಇಟ್ಕೋಬೇಕು. ಇನ್ನೊಂದು ಕಾನ್ಸಂಟ್ರೇಷನ್. ಈ 4 ಶಕ್ತಿ ಪವರ್ ಏನಿದೆ ನಮಗೆ ತುಂಬ ಮುಖ್ಯ ಆಗುತ್ತೆ. ಅದು ಇಲ್ಲದೆ ಹೋದರೆ ಈ ಫೀಲ್ಡಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಗ್ರಹಣ ಶಕ್ತಿ, ನೆನಪಿನ ಶಕ್ತಿ, ಏಕಾಗ್ರತಾ ಶಕ್ತಿ,
ಕಲ್ಪನಾ ಶಕ್ತಿ, ಇಮ್ಯಾಜಿನೇಷನ್ ಪವರ್. ಹೇಳಿದ್ದೀನಿ ಇಮ್ಯಾಜಿನ್, ತಕ್ಷಣ ಇಮ್ಯಾಜಿನ್ ಮಾಡ್ಕೋಬೇಕು. ಅದು ಹೋಗಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಆ ಥರದ್ದು ಮಾಡೋಂಗಿಲ್ಲ. ಈ 4 ಪವರ್ ಯಾರಿಗೆ ಜಾಸ್ತಿ ಇರುತ್ತೋ ಅವನು ಆ್ಯಕ್ಟ್ ಮಾಡಬಹುದು ಅಂತ ನನಗೆ. ಅದಕ್ಕೆ ಸಂಬಂಧಪಟ್ಟಾಗ ಇದೊಂದು ಚಿಕ್ಕ ಗೇಮ್. ಓಕೆ, ಟಾಮ್ ಸೆ ಸಿಟ್. ಅಯ್ಯೋ ಎಷ್ಟು ಸಿಟ್ ಅಂದರೆ ಪಟ್ ಅಂತ ಕೂತ್ಕೋಬೇಕು. ನನಗೆ ಇಲ್ಲಿ ಏಜ್ ಮುಖ್ಯ ಆಗಲ್ಲ. ಹಾಂ ಇರಲಿ. ಓಕೆ ಓಕೆ, ಟಾಮ್ ಸೆ ಸ್ಟ್ಯಾಂಡ್. ನಗಬೇಕು, ಇಟ್ಸ್ ಅ ಗೇಮ್. ಓಕೆ, ಟಾಮ್ ಸೆ ಕ್ಲಾಪ್. ಟಾಮ್ ಸೆ ಸ್ಟಾಪ್ ಕ್ಲಾಪಿಂಗ್. ಟಾಮ್ ಸೆ ಡ್ಯಾನ್ಸ್. ಟಾಮ್ ಸೆ ಡ್ಯಾನ್ಸ್. ಎಂಜಾಯ್ ಮಾಡಿ, ಡ್ಯಾನ್ಸು ಎಂಜಾಯ್ ಮಾಡಿ ಯಾವ ಥರ ಬೇಕಾದರೂ. ಟಾಮ್ ಸೆ ಸ್ಟಾಪ್ ಡ್ಯಾನ್ಸಿಂಗ್. ಟಾಮ್ ಸೆ ಲಾಫ್. ಟಾಮ್ ಸೆ ಜಂಪ್. ನಗ್ನಗ್ತಾ ಇರಬೇಕು. ಟಾಮ್ ಸೆ ಸ್ಟಾಪ್ ಲಾಫಿಂಗ್. ಜಂಪಿಂಗ್ ಇರುತ್ತೆ, ಇದು ಅಲರ್ಟ್ನೆಸ್. ಜಂಪಿಂಗ್ ಇರುತ್ತೆ, ಲಾಫಿಂಗ್ ಮಾತ್ರ ಸ್ಟಾಪ್ ಆಗಿದೆ. ಟಾಮ್ ಸೆ ಸಿಟ್. ಜಂಪಿಂಗ್ ಇರುತ್ತೆ, ಜಂಪಿಂಗ್ ಇರುತ್ತೆ. ಟಾಮ್ ಸೆ ವಾಕ್. ವಾಕಿಂಗ್ ಜಂಪಿಂಗ್ ಇರುತ್ತೆ. ಟಾಮ್ ಸೆ ಸ್ಟಾಪ್ ಜಂಪಿಂಗ್. ವಾಕಿಂಗ್ ಇರುತ್ತೆ, ವಾಕಿಂಗ್ ಇರುತ್ತೆ, ಜಂಪಿಂಗ್ ಇಲ್ಲ. ಓಕೆ, ಗೊತ್ತಾಯ್ತಾ? ನಾವು ಎಷ್ಟು ಅಲರ್ಟ್ ಆಗಿರಬೇಕಾಗತ್ತೆ ಅಂದರೆ, ಒಬ್ಬರು ಡೈರೆಕ್ಟ್ರು, ಕೇಳಿಸ್ಕೊಳ್ಳಿ ಇಲ್ಲಿ, ಒಬ್ಬರು ಡೈರೆಕ್ಟ್ರು ನಿಮ್ಮಿಂದ ಕೆಲಸ ತಗೊಳ್ಳೋದು ಹೀಗೆ. ನಿಮ್ಗೆ ಆಗಲ್ಲ ಅಂದರೆ ಹೋಗಮ್ಮ ಅಂತ ಕಳಿಸ್ತಾರೆ. ಅದು ಅಲರ್ಟ್ ಆಗಿರಬೇಕು. ಅವ್ರು ಏನು ಹೇಳ್ತಾರೆ ಅದು ಮಾಡೋಕ್ಕೆ ರೆಡಿ ಇರಬೇಕು. ಅದಕ್ಕೆ ಈ ಗೇಮು. ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಇದೊಂದು ಗೇಮ್ನ ಮಾಡಿಸ್ತೀವಿ ನಾವು. ಕೊನೆಗೊಬ್ಬರು ಗೆಲ್ತಾರೆ. ಆಮೇಲೆ ಇಂಡಿವಿಜುವಲ್ ಆಗಿ ಅದ್ರ ಬಗ್ಗೆ ಹೇಳಬೇಕು. ಈ ಆಟದಿಂದ ನಿಮ್ಗೇನು ಗೊತ್ತಾಯಿತು ಅಂತ ಹೇಳ್ತಾನೆ. ಕೊನೆಯವನು ಹೇಳ್ತಾನೆ, ನಾನು ಯಾವ ಕಡೆ ಗಮನ ಇರಲಿಲ್ಲ, ನೀವೇನು ಹೇಳ್ತಾ ಇದ್ರಲ್ಲ ಅದನ್ನು ಮಾತ್ರ ಕೇಳಿಸ್ಕೊತಾ ಇದ್ದೆ ನಾನು. ಅವನ ಉತ್ತರ ಅದೇ. ಹಾಗಾಗಿ ಯಾರೋ ಏನೋ ಹೇಳ್ತಾರಲ್ಲ ಅದನ್ನು ಕೇಳಿಸ್ಕೊಂಡಾಗ ಮಾತ್ರ ನಾವು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಈಗ ಅರ್ಜುನನಿಗೆ ದ್ರೋಣ ಹೇಳ್ತಾನೆ. ಏನು ಹೇಳ್ತಾನೆ? ಒಂದು ಮರದ ಮೇಲೆ ಒಂದು ಪಕ್ಷಿ ಕೂತಿರುತ್ತೆ, ಕಣ್ಣಿಗೆ ಗುರಿ ಹೊಡಿಬೇಕು ಅಂತ ಕೇಳಿದಾಗ ಎಲ್ಲರೂ ಬೇರೆ ಬೇರೆ ಹೇಳ್ತಾರೆ. ದುರ್ಯೋಧನ, ದುಶ್ಯಾಸನ ಎಲ್ಲ ಬೇರೆ 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 ಹೇಳ್ತಾನೆ. ಆದರೆ ಅರ್ಜುನ ಏನು ಹೇಳ್ತಾನೆ? ಏನು ಕಾಣಿಸ್ತಿದೆ ಅಂದರೆ ನಮ್ಮ ಗುರಿ ಅಷ್ಟೇ, ಕಣ್ಣು ಕಾಣಿಸ್ತಿದೆ ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಲ್ವಾ? ನಮ್ಮ ಗುರಿ ನಮ್ಮ ಕಣ್ಣು ಮುಂದೆ ಇರಬೇಕು, ಆಗ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದು ಏನು ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊಂಡಾಗ ನಾವು ಗೆಲ್ತೀವಿ. ಇದು ಈಗ ಏನಾಗ್ತದೆ? ಆಯಾಸ ಆಗ್ತಿದೆ ಅಲ್ವಾ, ಸ್ಟ್ರೈನ್ ಆಗ್ತಿದೆ ಅಲ್ವಾ? ಇದು ಡೈಲಿ ಮಾಡ್ತಾ ಇದ್ದರೆ ನೀವು ಒಂದು 100 ಡೇಸ್ ಆದಮೇಲೆ ಈ ಥರ ಬರಲ್ಲ. ಓಡಿ ಅಂದರೆ ಓಡ್ತೀರಾ, ಕೂತ್ಕೊಳ್ತೀರಾ, ಎಲ್ಲವೂ ಬಾಡಿ ಅಡ್ಜಸ್ಟ್ ಆಗುತ್ತೆ. ಅದು ಆಂಗಿಕಾಗಿ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಏನು ಬೇಕಾದರೂ ಮಾಡ್ಬೋದು. ಆಗ ನನ್ನ ಬಾಡಿ ಫಿಟ್ ಆಗಿಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಏನು ಬೇಕಾದ್ರೂ ಮಾಡ್ತೀವಿ. ನೆಕ್ಸ್ಟು ವಾಚಿಕ ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಷೆಗೆ ಸಂಬಂಧಪಟ್ಟಿದ್ದು. ಈಗ ನಾವು ಚಿಕ್ಕವರಿದ್ದಾಗ ಆ ಈ ಒಂದು ಹೇಳ್ಕೊಟ್ಟಿರ್ತಾರೆ. ಹೇಳಿ, ಹಾಂ ಹೇಳಿ. ಆ ಇ ಹಿಂದಿ ಸೇಮ್. ಆ ಇ ಅಂದರೆ ನೀವು ವ್ಯಂಜನ ಹೇಳಕ್ಕೆ ಹೋಗೋದು, ಕಾಗುಣಿತ ಹೇಳಕ್ಕೆ ಹೋದ್ರು ನೋಡಿ. ಇದೇನೆ ಕೇಳಿಸ್ಕೊಳ್ಳಿ. ಭಾಷೆ ಯಾವುದಾದ್ರೂ ಇರ್ಬೋದು, ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಲ್ಲ. ಯಾರೋ ಒಬ್ಬರು ಡೈರೆಕ್ಟ್ ಹತ್ರ ಹೋದಾಗ ಅಕ್ಷರಮಾಲೆ ಹೇಳಿ ಅಂದರೆ ಕಾತಲ್ ಕಟ್ಟು ಕಾ ದೀರ್ಘ ಕಾಗುಡ್ಸು ಕಾಗುಡ್ಸು ದೀರ್ಘ ಕಿ ಅಂದರೆ ಫಸ್ಟ್ ಅಕ್ಷರಮಾಲೆ ಕಲ್ತ್ಕೊಂಬ ಹೋಗಮ್ಮ ಅಂದರೆ ವಾಚಿಕ ಅಭಿನಯಕ್ಕೆ ತುಂಬ ಮುಖ್ಯ ಆಗುತ್ತೆ. ನೀನು ಕನ್ನಡದವಳಾಗಿ ಹಿಂದಿಯವಳಾಗಿ ನಿನ್ನ ಭಾಷೆ ಬಗ್ಗೆ ನಿನಗೆ ಗೊತ್ತಿಲ್ಲ, ಹೋಗಿ ಭಾಷೆ ತಿಳ್ಕೊಂಬ ಅಂತ ಕಳಿಸ್ಬಿಡ್ತಾರೆ. ವೆರೈಟೀಸ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಹಾಗಾಗಿ ನಾವೆಲ್ಲದರಲ್ಲೂ ರೆಡಿ ಇರಬೇಕು. ಲಾಸ್ಟ್ ನೀವು ಹೇಳಿ. ಓಕೆ, ಎಲ್ಲರೂ ಆ ಇ ಓ, ಬಟ್ ಆ್ಯಕ್ಟಿಂಗಲ್ಲಿ ಹಂಗಲ್ಲ. ನಮ್ಮ ಟೀಚರ್ಸ್ ಹಂಗೆ ಹೇಳ್ಕೊಟ್ಬಿಟ್ರು. ಅವ್ರಿಗೆ ಬರೀ ಅಕ್ಷರ ಬರಬೇಕಾಗಿತ್ತು ಅಷ್ಟೇ, ಬಟ್ ಆ ಅಕ್ಷರದ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಬೇಕಲ್ವಾ? ಆ ಈ ಏನು ಗೊತ್ತಾಗ್ತಿದೆ? ಒಂದೊಂದು ಅಕ್ಷರದಲ್ಲೂ ಒಂದೊಂದು ಎಕ್ಸ್ಪ್ರೆಷನ್ ಇದೆ.
ಆ ಇ ಈ ಉ ಊ ರ್ ಎ ಐ ಓ ಅಕ್ಷರದ ಉಚ್ಚಾರಣೆ ನೀಡಿದೆ. ಹಾಗಾಗಿ ಫಸ್ಟ್ ಅಕ್ಷರಮಾಲೆಯಿಂದ ನಾವು ಸ್ಪಷ್ಟತೆಯನ್ನು ಕಲಿತಾ ಹೋಗಬೇಕಾಗುತ್ತೆ. ಅದಕ್ಕೆ ಟಂಗ್ ಟ್ವಿಸ್ಟರ್ಸ್ ಅಂತ ನಾನು ಹೇಳಿದ್ನಲ್ಲ, ಇದೆಲ್ಲ ಇವಾಗ 3 months ಕೋರ್ಸ್ಗೆ ವಾಚಿಕಾವಲಿಗೆ ಸಂಬಂಧಪಟ್ಟಿದ್ದು. ಇವಾಗ ನೀವು ಹೆಂಗ್ ಮಾಡ್ತೀರಾ ಅಂದ್ರೆ ಅ ಅ ಅ ಅ ಆ ಅ ಅ ಅ ಅ ಆ ಇ ಇ ಇ ಇ ಈ ಓ ಓ ಓ ಓ ಓ ನಿಮಗೆ ನನ್ನ ಬಾಡಿ ನನ್ನ ಕಾಲು ಹೇಳ್ತಾ ಇದೆ ನೀನು ಮಾಡು ಅಂತ ಹೇಳ್ತಾ ಇದೆ. ಆದರೂ ನೀವು ಸ್ಟ್ರಿಕ್ಟ್ ಆಗಿದ್ದೀರಾ. ನಿಮ್ಗೆ ಅನಿಸುತ್ತೆ ಅದು ಮಾಡೋಣ ಅಂತ ಅನ್ನಿಸ್ತಿದೆ. ಅದು ನ್ಯಾಚುರಲ್, ಅದು ನಮ್ಮ ಬಿಹೇವಿಯರ್ ಬರುವಂಥದ್ದು. ಅದು ಮಾಡಬೇಕು ನಾವು. ಮಕ್ಕಳಲ್ಲಿ ಮಾಡ್ತಾರೆ, ನೀವು ಗಮನಿಸ್ತೀರಾ ಅನ್ಸುತ್ತೆ. ಮಕ್ಕಳಾಗಬೇಕು ಫಸ್ಟ್, ನಾವು ಕಲಾವಿದರಾಗಬೇಕು, ಮಕ್ಕಳಾಗಬೇಕು. ಓಡ್ಬಾ ಅಂತ ಹೇಳಿದ್ರೆ ಎಲ್ಲರೂ ಓಡ್ ಬರ್ತಾರೆ. ಅವರು ಡಿಸಿಪ್ಲಿನಾಗಿ ಓಡ್ ಬರ್ತಾರಾ? ಇಲ್ಲ ಅಲ್ವಾ? ಚಿಕ್ಕಮ್ಮ ಹೆಂಗಾಗ್ತಾರೆ, ಅಣ್ಣ ಹೆಂಗಾಗ್ತಾರೆ, ಅಪ್ಪ ಹೆಂಗ್ ಮಾಡ್ತಾರೆ, ತೋರಿಸ್ಬಿಡುತ್ತಲ್ಲ. ಎಲ್ಲೂ ಅದು ಯೋಚನೆ ಮಾಡಲ್ಲ. ಅದು ಎಲ್ಲೂ ಯೋಚನೆ ಮಾಡಲ್ಲ. ಆಗ್ಬೇಕು ಹೇಳಿದ್ರೆ ಅದು ಹೂ ಮಾಡು, ವಾಕ್ ಮಾಡು ಅಂತ ಹೇಳ್ತಿರುತ್ತೆ, ಕೈ ಮೇಲೆ ಅಂತ ಹೇಳ್ತಿರುತ್ತೆ. ನಾವು ತುಂಬ ಸ್ಟ್ರಿಕ್ಟ್ ಮಾಡ್ತಾ ಹೋದ್ರೆ ಆಗಲ್ಲ. ಅದು 2 ಥರ ಬರುತ್ತೆ. ಒಂದು ಕಾನ್ಶಿಯಸ್ಸು, ಸಬ್ ಕಾನ್ಶಿಯಸ್. ನೀವು ಕಾನ್ಶಿಯಸ್ ಆಗಿ ಮಾಡ್ತಾ ಇದ್ದೀರಾ, ಹೌದಲ್ವಾ? ಕಾನ್ಶಿಯಸ್ ಆಗಿ ಮಾಡ್ತಾ ಇದ್ದಾಗ ನೋಡಿ ಅಷ್ಟಿದೆ, ವಾಕಿಂಗ್ ಅದು ಮೂಮೆಂಟ್ ಅಷ್ಟಿದೆ. ಅದೇ ಮಾಡಬೇಕು ಅಂತ ಅನ್ಸುತ್ತೆ. ಅದು ಬೇಕು ನಮಗೆ, ಆಗಲ್ಲ, ಸಾಧ್ಯನೇ ಇಲ್ಲ. ಅದು ಇವಾಗ ನೀವೇ ಅದನ್ನು ತಗೋಬೇಕು. ಇದನ್ನು ಒಂದೊಂದು ದಿನ ಒಂದೊಂದು ತಿಂಗಳು ಮಾಡಿಸುವಂಥ ಎಕ್ಸಸೈಸ್ಗಳು. ಪಕ್ಕ ಆಕ್ಟರ್ ಆಗಬೇಕು ಅಂತ ಇರ್ತಾರಲ್ಲ, 5 years NSC ಎಲ್ಲೋ ಹೋಗಿರ್ತಾರಲ್ಲ, 5 ವರ್ಷ ಅಂದರೆ ಒಂದೊಂದು ತಿಂಗಳು ಮಾಡಿಸ್ತಾರೆ ಅದನ್ನು. ಹಂಗಾಗಿ ಅಷ್ಟು ಫ್ಲೆಕ್ಸಿಬಲ್ ಆಗಿರ್ತಾರೆ. ಎಲ್ಲಾದ್ರೂ ಫ್ಲೆಕ್ಸಿಬಲ್ ಆಗಿರ್ತಾರೆ. ಯಾವ ಕಾಸ್ಟ್ಯೂಮ್ ಹಾಕಿದ್ರು ಅವ್ರಿಗೆ ಸೂಟ್ ಆಗುತ್ತೆ. ನಮ್ಗೆ ಹಾಕಿದ್ರೆ ಕೆಲವು ಹಿಂಗೆ ಹೇಳ್ಕೋಬೇಕು, ನಮ್ಗೆ ಇಲ್ಲವೇ ಇಲ್ಲ, ಮಾಡೋಂಗಿಲ್ಲ, ಏನು ಟೈಟ್ ಆಗ್ತಿದೆ. ಇಲ್ಲ, ನನ್ನ ಬಾಡಿಗೆ ಇದು ಸಪೋರ್ಟ್ ಮಾಡಿಬಿಡುತ್ತೆ. ನನ್ನ ಬಾಡಿಗೆ ಇದು ಸಪೋರ್ಟ್ ಮಾಡಿಬಿಡುತ್ತೆ. ಯಾವಾಗ ನಾನು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅಲ್ಲ, ಇಲ್ಲಾಂದರೆ ಆಗೋದೇ. ನೆಕ್ಸ್ಟು ಈಗ ವಾಚಿಕಾವಲಿಗೆ ಸಂಬಂಧಪಟ್ಟಾಗೆ ಟಂಗ್ ಟ್ವಿಸ್ಟರ್ಸ್ ಗೊತ್ತಲ್ಲ ಎಲ್ರಿಗೂ. ಇದೆಲ್ಲ ಸ್ಪಷ್ಟಕ್ಕೆ ಸಂಬಂಧಪಟ್ಟಿದ್ದು. ಕಾಗೆ ಪುಕ್ಕ, ಗೂಬೆ ಪುಕ್ಕ ಹೆಂಗ್ ಮಾಡಬೇಕು, ಪ್ರಾಕ್ಟೀಸ್ ಹೆಂಗ್ ಮಾಡಬೇಕು ಅಂದರೆ ಕೆಲವು ಬರಲ್ಲ ನನಗೆ. ಅದು ಕಾಗೆ ಪುಕ್ಕ, ಗೂಬೆ ಪುಕ್ಕ ಅಂತ ಗೊತ್ತು ನನಗೆ. ಆದರೂ ಕಾಗೆ ಗುಪ್ಪ ಅಂತಾನೆ ಬರುತ್ತೆ. ನೋಡಿ ನನ್ನ ಕಂಟ್ರೋಲ್ ಹೆಂಗಿದೆ ನೋಡಿ. ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರೆ ಬರ್ತಿದೆ ಅಂದರೆ ನನ್ನ ಧ್ವನಿಯನ್ನು ನಾನು ಎಷ್ಟು ಕಂಟ್ರೋಲ್ ಮಾಡಬೇಕು, ನನ್ನ ನಾಲಿಗೆಯನ್ನು ಎಷ್ಟು ಕಂಟ್ರೋಲ್ ಮಾಡಬೇಕು. ಹಾಗಾಗಿ ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್ ಅಂತ ಇರುತ್ತೆ. ಕಾಗೆ ಪುಕ್ಕ, ಗೂಬೆ ಪುಕ್ಕ, 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 ಕಾಗೆ ಪ್ರಾಕ್ಟೀಸ್ ಮಾಡ್ತಾ 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 ಬಂದ್ಬಿಡುತ್ತದು. ಖಂಡಿತ ಬರುತ್ತೆ. ಅವಳರ ನಾಳೆ ತಕ್ಕೊಳಕಾದಲ್ಲಿ ಇವಳರ ನಾಣ್ಯದಳು, ಇವಳರ ನಾಣ್ಯ ತಕ್ಕೊಳಕಾದಲ್ಲಿ ಅವಳರ ನಾಣ್ಯದಳು. ಸಂಪಂಗಪ್ಪರ ಮರಿಮಗವರು ಸಂಪಂಗಪ್ಪ ಮರಿ, ಸಂಪಂಗಪ್ಪರ ಮರಿಮಗ ಮರಿ ಸಂಪಂಗಪ್ಪ. ನಾವು ಏನು ಮಾಡ್ತೀವಿ ಅಂದರೆ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಬಂದಿರೋದು. ಹೆಸರಿಟ್ಟಿರುವವರ ಹೆಸರಿಲ್ಲದಿರುವಾಗ ಹೆಸರಿಗೆ ಹೆಸರಿಲ್ಲ ಹೆಸರು. ಹಾ 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 ಎಲ್ಲ ಹಾ ಹಾ. ಇದು ನಿಮ್ಗೆ ಸಿಕ್ಕಾಪಟ್ಟೆ ಸಿಗುತ್ತೆ ಗೂಗಲಲ್ಲಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ ಗೊತ್ತಾಗ್ತಿದೆ ಅಲ್ವಾ? ಇದು ಆಕ್ಟರ್ ಆದವರು ಪ್ರಾಕ್ಟೀಸ್ ಮಾಡಿ. ಯಾಕೆ? ಪ್ರೊನೌನ್ಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ನಾವೇನಾದರೂ ಅನ್ಕೊಳ್ಳಿ, ಯಾವುದೋ ಒಂದು ಟೈಮಲ್ಲಿ ಲಕಾರ ಅವಳರ ನಡೆದ ಕೊಳಗದಲ್ಲಿ ಇವಳರ ನಡೆದಳು, ಇವಳರ ನಡೆದ ಕೊಳಗದಲ್ಲಿ ಅವಳರ ನಡೆದಳು. ಲಕಾರ ಎರಡೂ ಬರುತ್ತೆ.
ಅದೊಂದು ಡೈಲಾಗ್ ಎರಡು ಅಕ್ಷರಗಳು ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ, ಅವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ. ಪ್ರಾಕ್ಟೀಸ್ ಮಾಡಿದ್ರೆ ಇದು ಕಾನ್ಷಿಯಸ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ನಾವು ಆ್ಯಕ್ಟ್ ಮಾಡುವಾಗ ಅನ್ಕಾನ್ಷಿಯಸ್ ಆಗಿರ್ತೀವಿ. ಅನ್ಕಾನ್ಷಿಯಸ್ ಅಂದರೆ ಸಬ್ಕಾನ್ಷಿಯಸ್ ಅಂದರೆ ನಾವು ಏನು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರೋದು. ಆ್ಯಕ್ಟ್ ಆದ್ಮೇಲೆ ಇನ್ವಾಲ್ವ್ ಆಗಿರ್ತೀವಿ, ಅದೇ ಮ್ಯಾಜಿಕ್ ಆ್ಯಕ್ಟಿಂಗಲ್ಲಿ ಇರೋದು. ಅದಕ್ಕೆ ಕಾನ್ಷಿಯಸ್ ಆಗಿದ್ದಾಗ ಪಕ್ಕ ಪ್ರಾಕ್ಟೀಸ್ ಮಾಡಬೇಕು. ಆ ಕೈ ಬೇಕು ಅಂದರೆ ತಾನೇ ಬರ್ಸ್ಕೋಬೇಕು, ಕಾಲು ಇಡಬೇಕು ಅಂದರೆ ಇಡಿಸ್ಕೋಬೇಕು. ನಾವು ಸಬ್ಕಾನ್ಷಿಯಸ್ ಲೆವೆಲ್ ಬಂದಾಗ ಅದು ತಾನೇ ಬರುತ್ತೆ. ಯಾಕಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್. ಅದು ಮೆಥಡ್ ಆ್ಯಕ್ಟಿಂಗ್. ಆ ಪ್ರೋಸೆಸ್ ನೀವು ಮಾಡ್ಕೊಳ್ತಾ ಬಂದಿದ್ರೆ ಆ್ಯಕ್ಟಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಓಕೆ. ಈಗ ಆಹಾರ ಹೇಳಿದ್ದೀನಿ ನಿಮಗೆ, ಕಾಸ್ಟ್ಯೂಮು ಅದ್ರ ಬಗ್ಗೆ. ಈಗ ಸಾತ್ವಿಕ ಅಂತ ಬಂದಾಗ ನವರಸಗಳು ಅಂತ ಇರುತ್ತೆ. ನವರಸಗಳು ಅಲ್ಲ, ಭಾವನೆಗಳು. ನೀವು ಹೇಳಿದ ಭಾವನೆಗಳು, ಅಳೋದು, ನಗೋದು. ನವರಸಗಳು ಆರ್ಡರ್. ಓಕೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ್ಯ, ಅದ್ಭುತ, ಶಾಂತ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ್ಯ, ಅದ್ಭುತ, ಶಾಂತ. ಇದು ನವರಸಗಳು. ಇದಕ್ಕೆ ಒಂದು ಸಂಬಂಧಪಟ್ಟಾಗ ಭಾವಗಳು ಸಪರೇಟ್ ಆಗಿರುತ್ತೆ. ಇವಾಗ ಬರೀ ರಸಗಳನ್ನ ಮಾತ್ರ ಆಕ್ಟ್ ಮಾಡುವ. ಓಕೆ, ಬರೀ ಹೆಸರೇ ಹೇಳ್ಕೊಂಡು ಶೃಂಗಾರ, ಹಾಸ್ಯ, ಅಲ್ಲಿಂದ ಬನ್ನಿ ಹೊರಗಡೆ ಅಂಟಾಕೊಂಡ್ಬಿಟ್ಟಿದ್ದಾರೆ. ಓಕೆ ಓಕೆ. ಹಾಸ್ಯ, ಕರುಣ, ರೌದ್ರ. ನಗ್ತಿದ್ದೀರಾ? ಯಾರಿಗೆ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ವೋ ಅವರು ಆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಫೀಲ್ ಅಂದ್ರೆ ನಗಬೇಕು ಅಂದ್ರೆ ನಗಬೇಕು ಹೊರತು ನಗುವಾಗ ಆಡೋದನ್ನ ಏನೋ ಹಡೆಗೇನೋ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಒಂದು ಕಂಟ್ರೋಲ್ ಮಾಡಬೇಕು. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ್ಯ, ಅದ್ಭುತ. ಇದೆಲ್ಲ ಬರೀ ಆ ಹೆಸರು ಆ್ಯಡ್ ಮಾಡ್ತೀವಿ. ಓಕೆನಾ? ಈಗ ಅದೇ ಒಂದು ಅಕ್ಷರ ಶೃಂಗಾರ, ಆ ಸೌಂಡ್ ಬರುತ್ತೆ, ಇನ್ನೇನಿಲ್ಲ, ಬರೀ ಆ ಶೃಂಗಾರ. ಒಂದೇ ಒಂದು ಅಕ್ಷರ ಯಾಕೆ ಮಾಡ್ತಿದೀವಿ ನಾವು? ನಾವೇನು ಎಕ್ಸ್ಟ್ರಾ ಮಾಡ್ತಾ ಇಲ್ಲ. ಹಾಸ್ಯ, ಕರುಣ, ಅವಳು ಹೊಡೆದಿದ್ದು ಕುಡಿ, ಬರೀ ಒಂದೇ ಒಂದೇ ಒಂದು ಲೆಟರ್ನಲ್ಲಿ ರೌದ್ರ. ನೋಡಿ, ಬರೀ ಆ ಸೌಂಡ್ ಬರಬೇಕು, ಆಕ್ಟ್ ಮಾಡಬೇಕು ಬಾಡಿನಲ್ಲಿ. ಅವನೇ ಅವನೇ ಅನ್ನೋದನ್ನ ವೀರ. ಹೌದಾ? ವೀರ, ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ. ಬೀಭತ್ಸ್ಯ, ಅದ್ಭುತ. ಒಂದೇ ಒಂದು ಲೆಟರ್ಗಳು ಆ್ಯಕ್ಟ್ ಮಾಡ್ತಿದ್ವಿ. ಈಗ ಒಂದೇ ಒಂದು ವರ್ಡ್ ಅಂದರೆ ಒಂದು ಪದ ತಗೊಳ್ತೀವಿ. ಗೊತ್ತಾ, ಗೊತ್ತಾ, ಏನು ಆ್ಯಡ್ ಮಾಡೋದಿಲ್ಲ. ಗೊತ್ತಾ, ನೋಡಿ, ಇದು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ತುಂಬ ಅನುಭವಿಸಿ ಮಾಡುವಂಥದ್ದು. ಓಕೆ, ಪ್ರೋಸೆಸ್ಸಲ್ಲಿ ಬರೋದಿಲ್ಲ ಅಂದರೆ ಬರಲ್ಲ. ಗೊತ್ತಾ, ಗೊತ್ತಾ, ವೆರಿ ಗುಡ್. ಗೊತ್ತಾ, ಗೊತ್ತಾ, ಚೀನಿ ಆಯ್ತು ನೋಡಿ. ಗೊತ್ತಾ,
ನೋಡಿ, ಅದು ಎಕ್ಸ್ಪ್ಲನೇಟರಿ ಆಗುತ್ತೆ, ಕ್ವಶನ್ ಆಗುತ್ತೆ, ಸ್ಟೇಟ್ಮೆಂಟ್ ಆಗುತ್ತೆ. ಎಲ್ಲ ಗೊತ್ತಾಗಿದೆ ಅಲ್ಲ? ಇದ್ರ ಬಗ್ಗೆ ನೀವು ಆದಷ್ಟು ಗೂಗಲ್ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಆಕ್ಟಿಂಗ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸುತ್ತಲ್ವಾ, ಆ ಥರ ನಮ್ಮ A2 ಕಾಸ್ಟಿಂಗ್ ಹೌಸ್ ಅಂತ ನಮ್ಮ ಹನುಮಂತ ನಗರದಲ್ಲಿ ನಾನೇ ಕ್ಲಾಸಸ್ ಮಾಡ್ತೀನಿ. ನಾನು 2 months ಕೋರ್ಸು, 3 months ಕೋರ್ಸು, ಇಂಡಿವಿಜುವಲ್ ಕ್ಲಾಸಸ್ ಅಂತ ಇರುತ್ತೆ. ನೀವಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿರ್ಬೋದು, ಯಾರೇ ಇರ್ಬೋದು, ಬಂದು ಜಾಯಿನ್ ಆಗ್ಬೋದು. ಅದು A2 ಕಾಸ್ಟಿಂಗ್ ಅಂತ ವೇಟಿ ಪ್ರಭು ಸರ್ ಅಂತ ಸರ್ ಇವರು ಓಕೆ. ಯಾಕಂದ್ರೆ ನಾನೇ ಕ್ಲಾಸಸ್ ತಗೊಳ್ಳೋದ್ರಿಂದ ಇಂಡಿವಿಜುವಲ್ ಅಟೆನ್ಷನ್ ನನಗೆ ತುಂಬ ಇರುತ್ತೆ. ನನಗೆ ಅದರ ಕೆಪಾಸಿಟಿ ಸಾಮರ್ಥ್ಯ ತುಂಬ ಇರೋದ್ರಿಂದ 25 ವರ್ಷದಿಂದ ನಾನು ಇದರಲ್ಲಿ ಇರೋದ್ರಿಂದ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಇಂಡಿವಿಜುವಲ್ ನಾನು ಪ್ರಾಮಿಸ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರಿಗೆ ನಾನು ನಿಮ್ಮನ್ನ ನಟಿಯಾಗಿ ಮಾಡಬಲ್ಲೆ ಅಂತ ಪ್ರಾಮಿಸ್ ಮಾಡ್ತೀನಿ. ಓಕೆ, ಈಗ ಒಂದು ಗೊತ್ತಾಗಿದೆ ಅಂತ ಅನ್ಸುತ್ತಲ್ವ ನಿಮಗೆ? ಕೆಲವರು ಇವಾಗ ಮನೆಗೊಂದು ಅನ್ಸುತ್ತೆ, ನಾನು ತಪ್ಪೆ ತರ ಕುಣಿಬೇಕಿತ್ತು, ನಾನು ಕುಣಿಲಿಲ್ಲ. ಕೆಲವು ಅನ್ಸುತ್ತೆ ಮಿಸ್ ಮಾಡ್ಕೊಂಡಿದ್ವಿ, ಕಳೆದ ಕಾಲ ಮತ್ತೆ ಬರೋದಿಲ್ಲ. ಆ ಟೈಮ್ ನಾವು ಯೂಸ್ ಮಾಡ್ಕೋಬೇಕು. ಇದೇ ಈ ಫೀಲ್ಡ್ ತುಂಬ ಮುಖ್ಯ ಆಗುತ್ತೆ. ಇನ್ನೂ ಒಂದು, ಎಲ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತ ಇರುತ್ತೆ. ಎಲ್ಲೋ ಒಂದು ಆಡಿಷನ್ ಇದೆ ಅಂತ ಹೋಗ್ತೀರಾ, ಎಲ್ಲೋ ಒಂದು ಕಡೆ ಏನೋ ಇರುತ್ತೆ ಅಂತ ಹೋಗ್ತೀರಾ, ಸಡನ್ ಆಗಿ ಹೋಗೋಂಗಿಲ್ಲ. ಅದು ಏನು ಅಂತ ಅದ್ರ ಬಗ್ಗೆ ತಿಳ್ಕೊಂಡೇ ನೀವು ಹೋಗ್ಬೇಕಾಗತ್ತೆ. ಅದು ಎಲ್ಲಿ ನಡೆಯುತ್ತೆ ಅಂತ ಸುಮ್ಮನೆ ಯಾವುದಕ್ಕೂ ಹೋಗ್ಬಿಟ್ಟು ನಿಮ್ಮ ನಂಬರ್ ಕೊಟ್ಬಿಡೋದು, ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋದು, ಏನೇನೋ ಬರುತ್ತೆ. ನೀವು ಒಂದ್ಸಲ ನಂಬರ್ ಕೊಟ್ರೆ ಆ ಥರ ಆಡಿಷನ್ ಸಂಸ್ಥೆಗಳಿಂದ ಸಿಕ್ಕಾಪಟ್ಟೆ ನಿಮ್ಮ ನಂಬರ್ ಎಲ್ಲರೂ ಕೊಟ್ಟಿರ್ತಾರೆ. ನಿಮ್ಮ ಫೋಟೋಸ್ ಎಲ್ಲ ಕಡೆ ಸರ್ಕ್ಯೂಟ್ ಆಗ್ಬಿಟ್ಟಿರುತ್ತೆ. ಎಲ್ಲೋ ಕರೀತಾರೆ, ಯಾರೋ ಕರೀತಾರೆ, ನೀವೊಬ್ಬರೇ ಹೋಗೋದು. ಆ ಥರ ತುಂಬ ನಿಮ್ಗೆ ಗೊತ್ತಿರುತ್ತೆ. ಇವಾಗ ಯೂಟ್ಯೂಬ್ ಆನ್ ಮಾಡಿಕೊಂಡ್ರೆ ಕ್ಯಾಸ್ಟಿಂಗ್ ಹೌಸ್ಗಳಲ್ಲಿ ಏನೇನು ನಡೀತಾ ಇದೆ, ಅದು ಹುಡುಗಿರಿಗೆ ಇರ್ಬೋದು, ಹುಡುಗರಿಗೆ ಇರ್ಬೋದು, ಏನೇ ಇರ್ಬೋದು. ಆಮೇಲೆ ನೀವು ಕರೆಸ್ತಾರೆ, 50,000 ಕೊಡಿ, 1 ಲಕ್ಷ ಕೊಡಿ, ನಿಮ್ಗೆ ಅಭಿನಯ ಮಾಡಬೇಕು ಅಂತ ಆಸೆ ಇರುತ್ತೆ. ಯಾಕೆ ಆಸೆ ಇರಲ್ಲ? ಹುಟ್ಟಿದ ಮಗುಗೂ ಆಸೆ ಇರುತ್ತೆ ಆಕ್ಟ್ ಮಾಡಬೇಕು ಅಂತ. ಏನೋ ಕೊಡ್ತೀರಾ, ಮೋಸ ಮಾಡ್ತಾರೆ. ಈ ಫೀಲ್ಡಲ್ಲಿ ಮಾತ್ರ ಆ ಥರ ತಕ್ಷಣ ನಾಳೆ ಬೆಳಗ್ಗೆ ಹೋದರೆ ಆ ಹೌಸ್ ಇರೋದೇ ಇಲ್ಲ, ಎತ್ತಂದಿ ಆಗ್ಬಿಟ್ಟಿರುತ್ತೆ. ನೀವು 1 ಲಕ್ಷ ಕೊಟ್ಟರೆ ನೀವು ಆ್ಯಕ್ಟಿಂಗ್ ಕೊಡಿಸ್ತೀನಿ, ನೋ. ನೀವು ಆ ಥರದ್ದು ಯಾವುದಕ್ಕೂ ಆಸ್ಪದ ಕೊಡಬೇಡಿ. ಕೊಡ್ತೀರಾ? ಇಲ್ಲ. ನಿಮ್ಮ ಟ್ಯಾಲೆಂಟ್ ಮೇಲೆ ಕರಿಬೇಕು, ನೀವು ಹೋಗ್ಬೇಕು. ಇನ್ನು ಯಾವುದ್ರ ಮೂಲಕನೂ ಹೋಗಬಾರ್ದು ಅಂತ ನಾನು ನಿಮ್ಗೆ ಆರ್ಡರ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಸೀನ್ ನಾನು ತುಂಬ ನೋಡಿದ್ದೀನಿ ಆ ಥರದ್ದು. ಹಾಗಾಗಿ ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ, ಇವಾಗ ನೀವು ಹೋಗ್ಬೇಕಾಗಿರೋದ್ರಿಂದ ಅದ್ರ ಕಡೆ ಸ್ವಲ್ಪ ಗಮನ ಇರಲಿ, ಅವೇರ್ನೆಸ್. ನೀವಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಗೆ ಯಾರಿಗೋ ಅವ್ರಿಗೆ ಕಾಲ್ ಬಂದಿದೆ, ನೀವು ಬನ್ನಿ. ಇವಾಗ ನಿಮ್ಗೆ ಇವ್ರು ಮೇನ್ ಪರ್ಸನ್ ಅಲ್ವಾ, ಇವ್ರು ಕಾಂಟ್ಯಾಕ್ಟ್ ಮಾಡಿ. ಈ ಥರ ಯಾರಾದ್ರೂ ಕಾಲ್ ಮಾಡಿದ್ರೆ ನಾವು ಹೋಗ್ತಾ ಇದ್ದೀವಿ ಅಂತ. ಯಾಕಂದ್ರೆ ಇವ್ರಿಗೆ ಗೊತ್ತಿರುತ್ತೆ ಏನು ಇಂಥ ಹೋಗಬಹುದು ಅಂತ. ನಾವು ಗೊತ್ತಿರದೆ ಹೋದಾಗ ಕೊನೆಗೆ ಪಶ್ಚಾತ್ತಾಪ ಪಡಬೇಕಾದವರು ನಾವೇ. ಆಕ್ಟಿಂಗ್ಗೋಸ್ಕರ ನಮ್ಮ ಒಳಗಿನ ಕಲಾವಿದೆ ಏನು ಮಾಡ್ಕೊಂಡು ಹೇಳಿರ್ತಾರೆ ಗೊತ್ತಾಗ್ತಿದ್ಯಾ? ವಿ ಕ್ಯಾನ್ ಇಮ್ಯಾಜಿನ್ ಮಾಡ್ಬೋದು, ಹೇಳ್ಕೊಳಕ್ಕಾಗಲ್ಲ. ಎಲ್ಲರೂ ಇಮ್ಯಾಜಿನ್ ಮಾಡ್ಬೋದು. ಅದನ್ನ ಹೇಳ್ಕೊಂಡ್ರೆ ಹಿಂಗಿರುತ್ತಾ ಅಂತ ಇರುತ್ತೆ. ಅದೇ ಆ ಇಮ್ಯಾಜಿನೇಷನ್ ಪವರ್ ನಮ್ಗೆ ಇರಬೇಕು. ಏನೇ ಇದ್ರು, ಏನೇ ಕಾಲ್ ಬಂದ್ರು, ಇಲ್ಲಿ ಹೋಗಿ ಇಲ್ಲಿನ ಮೂಲಕ ನಿಮ್ಗೆ ಗೊತ್ತಾದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಇಂಥ ಕಡೆ ಹೋದಪ್ಪ ಧೈರ್ಯ ಇರುತ್ತೆ. ಜೊತೆಗೆ ಯಾರೋ ಅಮ್ಮನೋ, ಅಣ್ಣನೋ, ತಮ್ಮನೋ, ಅಕ್ಕನೋ, ದೊಡ್ಡಪ್ಪನೋ, ಚಿಕ್ಕಪ್ಪನೋ ಜೊತೆಗೆ ಕರ್ಕೊಂಡು ಹೋಗೋ ಅಭ್ಯಾಸನ ಇಟ್ಕೊಳ್ಳಿ, ಕೊನೆಯವರೆಗೂ ಇಟ್ಕೊಳ್ಳಿ. ಹೇಳ್ತಾರೆ ನಾಳಿಂದ ಕರ್ಕೊಂಬರ್ಬೇಡಿ ಅಂತ ಹೇಳ್ತಾರೆ. ನೋ, ನೀವು ಅವ್ರಿಗೂ ಟಿಕೆಟ್ ಬುಕ್ ಮಾಡಿ, ನನಗೂ ಟಿಕೆಟ್ ಬುಕ್ ಮಾಡಿ. ನನಗೊಬ್ಬರಿಗೆ ಆಗಲ್ಲ, ಹೇಳಬೇಕು, ಖಂಡಿತವಾಗಿ ಹೇಳಬೇಕು. ಇಲ್ಲ ಅಂದ್ರೆ ನಾನು ಮಾಡಲ್ಲ. ಬಿಕಾಸ್ ನಿಮ್ಮ ಅವಶ್ಯಕತೆ ಅವ್ರಿಗೆ ಇರುತ್ತೆ. ನೀವು ತುಂಬಾ ಚೆನ್ನಾಗಿರ್ತೀರಾ, ಆ ಪಾತ್ರಕ್ಕೆ ನೀವು ಸೂಟ್ ಆಗಿರ್ತೀರಾ, ಬಿಡಕ್ ಸಾಧ್ಯ ಇಲ್ಲ. ಅವರು ಬನ್ನಿ ಅಂತ ಹೇಳ್ತಾರೆ. ಫಸ್ಟ್ ನಮ್ಮ ಸೇಫ್ಟಿ ನೋಡ್ಕೋಬೇಕಾಗುತ್ತೆ. ಅದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೇ ಆಗಲಿ. ಓಕೆ, ಗೊತ್ತಾಗಿದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಅರ್ಥ ಆಯ್ತಾ ಯಾಕೆ ನಾನು ಇದನ್ನ ವರ್ಕ್ಶಾಪ್ ಮಾಡಿಸಿದೆ ಅಂತ? ಯಾಕಂದರೆ 9 ವರ್ಷ ನನ್ನ ಈ ಫೀಲ್ಡಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಎಲ್ಲರೂ ಬಂದವರು ಸೀದಾ ಸ್ಟಾರ್ ಆಗ್ಬೇಕಂತಾರೆ. ಸೀದಾ ಸ್ಟಾರ್ ಆಗಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಎಲ್ಲರಿಗೂ ಅದರದ್ದು ಪ್ರಯಾಣ ಜರ್ನಿ ಇರುತ್ತಲ್ವ, ಅದನ್ನು ಕಲಿಲೇಬೇಕಲ್ವ. ಇವತ್ತು ಎಷ್ಟು ಚೆನ್ನಾಗಿ ಕಲಿಸಿದ್ರು ಇವರು. ನಾವು ನಿಂತ್ಕೊಂಡು ನೋಡಿ ನಾವು ಹೇಳ್ರಿ ವಾವ್. ಆ್ಯಂಡ್ ನನಗೆ ಬಹಳ ಇಷ್ಟ ಆಗಿದ್ದಂದರೆ ಈ ಶುರು ಮುಂದೆ ಎಲ್ರಿಗೂ ನೀವು ಮಾತಾಡ್ಬೇಕು
ಇರುವೇ ಥರ ನೋಡಿದ್ಬಿಟ್ರಲ್ಲ beginning ಬಂದಾಗ ಅವಾಗ ಹೆಸರಿಗೂ ಮೆತ್ತಿಗೆ ಹೇಳ್ತಾ ಇದ್ರು. ಅಲ್ಲಿಂದ ಕುಣಿದಾಡು ಎಲ್ಲ ಸಿ ಈ ಸ್ಪಿರಿಟ್ ಬೇಕು. ಏನೇ ಆದರೂ ನಾನು ಕಲಿತೀನಿ ಕಲಿಬಲ್ಲೆ ಅನ್ನೋ ಸ್ಪಿರಿಟ್ ಬೇಕು ನಿಮಗೆ. ಆಮೇಲೆ ವಯಸ್ಸಿಗೆ ಸೀಮಿತ ಇಲ್ಲ, ಯಾವುದೇ ವಯಸ್ಸಲ್ಲಿ ಏನು ಬೇಕಾದರೂ ಕಲಿಬೋದು ಅಲ್ವಾ. ನನಗೆ ಎಲ್ಲಿ ಕಳಿಸ್ಬೇಕು, ಎಲ್ಲಿ ನೀವು ನಿಜವಾದ ಕಲೆನ ಕಲಿತೀರಿ ಅಂತ ಅಲ್ವಾ. ಸೊ ಪ್ರಭು ಅವರು ನನ್ನ ಪರಿಚಯ ಆಗಿದ್ದು 2017 ಮಿಸಸ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಫೈನಲ್ಸ್. ನಾನು ಆನ್ ಸ್ಟೇಜು ಆಡಿಯೋ ಓಡ್ತಾ ಇರ್ಬೇಕಾದ್ರೆ ಮಧ್ಯ ಇವರು ಭೇಟಿ ಆಗುತ್ತೆ. ಮೇಡಮ್ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಅಂತ. ನಂಗೆ ಟೈಮ್ ಇಲ್ಲ ಅಂತಂದೆ. ಟೈಮ್ ಇಲ್ಲ ಅಂತಂದೆ. ಬಟ್ ಅವಾಗ ನಿಂತ್ಕೊಂಡು ಮಾತಾಡಿದ್ದು ಅವತ್ತಿನಿಂದ ಇವತ್ತಿನವರೆಗೂ ಜರ್ನಿ. ಯಾಕೆ ಅಂದರೆ ಈ ಗ್ಲಾಮರ್ ಫೀಲ್ಡ್ನಲ್ಲಿ ನಿಮ್ಗೆ ಎಲ್ಲ ಕಡೆಯಿಂದ ಜಗೋ ಜನರಲ್ಲಿ ಇವ್ರನ್ನೊಬ್ಬರನ್ನ ಕಣ್ಮುಚ್ಕೊಂಡು ನೋಡಿದ್ದೀನಿ. ಹೋದಾಗ ಅವ್ರು ಮಾಡೋ ಪ್ರಾಜೆಕ್ಟ್ಸ್ ಒಂದಲ್ಲ ಎರಡಲ್ಲ ಅಷ್ಟು ದೊಡ್ಡದು. ಎವ್ರಿ ಫೀಲ್ಡ್ ಆಫ್ ದಿಸ್ ಇಂಡಸ್ಟ್ರಿ ಈಸ್ ದೇರ್. Understood? So it might be national ads, it might be local ads, it might be anything, movies, serials, web series, everything they cover. Okay, now if you are really interested, you can approach him and understand the whole process. Slow journey. Don't try to jump the start. It's a slow journey. It is a very slow journey, and everything has investment in terms of time, money, dedication. When I say investment, people just think of money. No, it is your time and your dedication that is also very, very important. Okay? So, ABCD ಅಂತ ನಾನು ಹೇಳಿದ್ದನ್ನ ಇವರು LMNOP ತನಕ ಹೇಳ್ಕೊಟ್ರು. ಅಷ್ಟು he was going. So, and in the end, he ಕಡೆ ನಿಮಗೆ ಯಾವ ಥರ you have to keep your safety ಅಂತ ಹೇಳಿಬಿಟ್ಟಿದ್ದಾರೆ. So, ಈ ಇಂಡಸ್ಟ್ರಿಯಲ್ಲಿ to keep yourself safe is very important. ಇವಾಗ ನಮ್ಗೆ ಹೇಳಿದ್ರು ನಾನು. ಬಟ್ ದೇರ್ ಆರ್ ಟೈಮ್ಸ್ ವೆನ್ ಕೆಲವು ಫೋನ್ ಮಾಡಿ ಕೇಳಿದಾಗ ಅವ್ರು ಯಾರು ಅಂತ ಗೊತ್ತಿರಲ್ಲ. ಸೊ ಅಂಥ ಟೈಮ್ನಾಗ ಕಾಲ್ ಸಮ್ ಪೀಪಲ್ ಲೈಕ್ ದಿಸ್ ಅಂತ ಇವ್ರು ಜೆನ್ಯೂನ್ ಅಂತ ಕೇಳ್ತೀನಿ. ಬಿಕಾಸ್ ದೇರ್ ಆರ್ ಪೀಪಲ್ ಇನ್ ದ ಇಂಡಸ್ಟ್ರಿ ಹೂ ಲುಕ್ ಲೈಕ್ ಜೆನ್ಯೂನ್, ಬಿಹೇವ್ ಲೈಕ್ ಜೆನ್ಯೂನ್. ಅವ್ರು ಎಂಥ ಮಾಸ್ಕ್ ಹಾಕಿರ್ತಾರೋ ಗೊತ್ತಿಲ್ಲ, ಮೋಸ ಮಾಡಿಬಿಡ್ತಾರೆ. ಸೊ ಕನಸು ಕಾಣೋದು ನಿಜ, ಅದಕ್ಕೆ ಕಷ್ಟಪಡೋದು ನಿಜ. ನೀವು ಹೋಗ್ಲಿ ಆ್ಯಕ್ಟಿಂಗ್ ಕಲ್ತ್ರಿ, ಕಲೆನೂ ಕಲ್ತ್ರಿ, ಆದರೆ ಅದಕ್ಕೆ ಹೆಜ್ಜೆ ಹಾಕೋ ದಾರಿ ಬೇಕಲ್ಲ, ಅದು ಕರೆಕ್ಟ್ ಜನ ಹತ್ರ ಮಾತ್ರ ಹೋಗಿ, ಆಯಿತಾ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಂಟಿನ್ಯೂ ಇನ್ ದಿಸ್ ಜರ್ನಿ. ಡೂ ಇಟ್ ಸ್ಲೋಲಿ, ಓಕೆ, ಆ್ಯಂಡ್ ಡೂ ಇಟ್ ವಿತ್ ದ ರೈಟ್ ಪೀಪಲ್. ಸೊ ಡ್ಯಾಡಿ ಐ ಹ್ಯಾವ್ 2017 ಇಂದ ಇಟ್ಸ್ ಅ ಬಿಗ್ ಜರ್ನಿ ಫಾರ್ ಮಿ. ಐ ಹ್ಯಾವ್ ಸೀನ್ ಆ್ಯಂಡ್ ಹ್ಯಾವ್ ಮೈ ಕ್ವೀನ್ಸ್ ಹೂ ಹ್ಯಾವ್ ಬಿಕಮ್ ಸ್ಟಾರ್ಸ್ ಟುಡೇ. Last year she came on the stage also. Actually, 2017 he offered me a role. Okay, ನಾನು audition ಮಾಡಿದ್ರೆ ರಿಜೆಕ್ಟ್ ಮಾಡಿಬಿಟ್ಟಿರೋರು. But he offered me a role and ನಾನು ಗೊತ್ತಾಗಲ್ಲ ಸರ್ ಅಂತಂದರೆ he saw another queen ನಮ್ಮ ಸ್ಟೇಜ್ ಮೇಲೆ and he gave her a role. From there she's gone so much. Chaitra Rao Sachin. Telugu Zee serials ಅಲ್ಲಿ twice non-stop she got best mother-in-law award. Zee serials. See, but ಇವತ್ತು ಜ್ಞಾಪಕ ಇದೆ, ಫಿಲ್ಮ್ ಆಡಿಷನ್ಸ್ ಹೋಗ್ಬಿಟ್ಟು ಹೊರಗಡೆ ಕೂತ್ಕೊಂಡು ಮ್ಯಾಮ್ ಆಡಿಷನ್ ಬಂದಿದ್ದೀನಿ ಮ್ಯಾಮ್, ಆಶೀರ್ವಾದ ಮಾಡಿ ಮ್ಯಾಮ್, ಬ್ಯೂಟಿಫುಲ್ ಆಸ್ ಎ ಬ್ಯಾಕ್ಗ್ರೌಂಡ್. ಸೊ ಐ ವಾಂಟೆಡ್ ಟು ಗ್ರೋ ಜನರಲಿ. ಬ್ಯೂಟಿ ಪಾಜೆಂಟ್ ಬರೀ ಕ್ರೌನ್ ಗೆಲ್ಲೋದು ಅಥವಾ ಕ್ರೌನ್ ಗೆಲ್ಲಿಲ್ಲ ಅಂದರೆ ಮುನಿಸ್ಕೊಂಡು ಹೋಗೋದು is another level of not being a real human being. So it's a journey where you start from getting we learn something. very so I remember every age, every character has a role somewhere, some requirement. So ಒಂದು ಸ್ವಲ್ಪ ನೀವು ಹೇಳ್ದಂಗೆ ಎವ್ರಿ ಡೇ ಇನ್ ದ ಫ್ರಂಟ್ ಆಫ್ ದ ಮಿರರ್ ಟೈಮ್ ಸಿಕ್ಕಾಗ ಬ್ರಷ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೋದಲ್ವಾ ಮಿರರ್ ಮುಂದೆ. ಸೊ ಟ್ರೈ ಟು ಗೆಟ್ ದಟ್ ಆರ್ಟಿಸ್ಟ್ ಔಟ್ ಆಫ್ ಇಟ್. ನಿಮ್ಮಲ್ಲಿ ಅಭಿನೇತ್ರಿ ಅಂತ ಒಳಗಡೆ ಇರೋರನ್ನ ಸ್ವಲ್ಪ ತೊಗೊಂಡು ಬನ್ನಿ ಸರ್. ಒಂದ್ಸಲ ಇದು ಆ್ಯಕ್ಟಿಂಗ್ ಮಾಡೋದು ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ. ನಾಟಕ ಅಂದಾಗ ನಾನು ಓದ್ತಾ ಇದ್ದೆ ಅಲ್ಲಿ, ಯಾಕಂದರೆ ನಾವು ನಾಟಕ
ಎಂಜಾಯ್ ಮಾಡ್ಕೊಂಡೇ ಮಾಡೋದು. Very important, learn the right way, go the right path. Okay, so can we have a big round of applause? ತುಂಬಾ